ಸಾಕಷ್ಟು ವಿಸ್ತಾರವಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ, ಬೆಳಕು ಚೆಲ್ಲಿದ್ದಾರೆ. ಎಲ್ಲಕ್ಕಿಂತ ಈ ಪ್ರಕರಣದ ಬಗ್ಗೆ ಇಡೀ ರಾಜ್ಯ ಗಮನಿಸ್ತಾ ಇದೆ. ಏನಾಗ್ತಾ ಇದೆ, ಯಾಕೆ ಹೀಗಾಯ್ತು ಅಂತ. ಏನ್ ಕಾರಣ ಅಂತ ಹೇಳಿದ್ರೆ, ನಿಮ್ ಘೋಷಣೆ ಹಂಗಿತ್ತು, ನಾವು ಅಲ್ಪಸಂಖ್ಯಾತರ, ನಾವು ಹಿಂದುಳಿದ ವರ್ಗದ, ದಲಿತರ ಪರವಾಗಿರ್ತಕ್ಕಂಥವ್ರು ನಾವೇ ವಾರಸ್ದಾರರು ಅಂತ. ನಿಮ್ಮ ಅವಧಿನಲ್ಲಿ ಯಾಕೆ ಹೀಗಾಯ್ತು? ಇದು ಜನರ ಪ್ರಶ್ನೆ. ಇದಕ್ಕೆ ನೀವು ಸದನದಲ್ಲಿ ಏನು ಉತ್ತರ ಕೊಡ್ತೀರಿ, ನಿಮ್ಮ ಮೆಜಾರಿಟಿ ಇದೆ, ಉತ್ತರ ಕೊಡ್ತೀರಿ. ಹೊರಗಡೆನೂ ಕೂಡ ಜನಕ್ಕೆ ಉತ್ತರ ಕೊಡುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಚಂದ್ರಶೇಖರನ್ನು ಮೈಸೂರು ಪೇಪರ್ ಮಿಲ್ಸ್ ಒಬ್ಬ ಎಂಪ್ಲಾಯಿ, ಹೇಳಿದಾರಲ್ಲ, ನಾನು 15-16ನೇ ಇಸ್ವಿನಲ್ಲಿ ಅಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆತ ತನ್ನ ಹೆಂಡತಿ ಎಲ್ಲ ಬಂದು ಒಂದ್ ದಿವಸ ಹೇಳಿದ್ರು, ಸರ್ ಈ ಪೇಪರ್ ಮಿಲ್ ಎಷ್ಟು ದಿವಸ ನಡೀತದೆ ಅಂತ ಹೇಳಿ ನಮಗೂ ಕೂಡ ಅನುಮಾನ ಇದೆ, ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೇವೆ, ಹಾಗಾಗಿ ನನಗೆ ಇಲ್ಲಿಂದ ಒಂದು ಡೆಪ್ಟೇಷನ್ ಏನಾದ್ರು ಸಹಾಯ ಮಾಡಬೇಕು ನೀವು. ಆ ಸಂದರ್ಭದಲ್ಲಿ ನಾನು ಅವರಿಗೆ ಸಲಹೆ ಕೊಟ್ಟು, ಅವರೇ ಹೇಳಿದ್ರು ಇದಕ್ಕೆ ನೀವು ಮಾಡಿಸ್ಕೊಟ್ರೆ ಒಳ್ಳೇದು ಅಂತ ಕೆಲವು ಅಧಿಕಾರಿಗಳಿಗೆಲ್ಲ ಹೇಳಿ ಮಾಡಿಸಿದೆ ಮತ್ತು ನಮ್ಮ ಆ ಕಂಪನಿಯಿಂದ ಅನುಮತಿ ಕೊಡಿಸಿದೆ. ನನಗಿವತ್ತಿಗೂ ಕೂಡ ಚಂದ್ರಶೇಖರ್ ತೀರೋಗಿದ್ದಾನೆ ಮತ್ತು ಅವನ ಆತ್ಮಹತ್ಯೆ ಆಗಿದೆ ಅಂದಾಗ ನನಗೆ ಅತ್ಯಂತ ನೋವಾಯ್ತು. ಎಲ್ಲ ಒಂದು ಕಡೆ ಅವನಿಗೆ ಸಂಬಳ ಇಲ್ದಿದ್ರು ಚಿಂತೆ ಇಲ್ಲ, ಅವನ ಜೀವ ಬದುಕ್ತಿತ್ತು. ನಾನು ಅಲ್ಲಿ ಅನುಮತಿ ಕೊಡಿಸದೇ ಹೋಗಿದ್ರೆ ಇವತ್ತು ಕೂಡ ಬದುಕಿರ್ತಿದ್ದ. ಅನುಮತಿ ಕೊಡಿಸಿ 16ರಲ್ಲಿ ಅನುಮತಿ ಸಿಕ್ತು. ಈಗ 1 ವರ್ಷದ ಹಿಂದೆ ಒಂದು ಪರ್ಮನೆಂಟ್ ಆಗಿದೆ ಜಾಬ್. ಅವನು ಸುಖವಾಗಿದ್ದಾನೆ ಅಂತ ನಾನು ಭಾವಿಸಿದ್ದೆ. ಬಹಳ ಜನ, 100 ಜನ ಬಂದ್ರು ಈ ರೀತಿ ಡೆಪ್ಟೇಷನ್ ಅಲ್ಲಿ. ಆದ್ರೆ ಆಗಿರ್ತಕ್ಕಂಥ ಅನಾಹುತ ನೋಡಿದಾಗ ಬಹಳ ನೋವಾಗುತ್ತೆ. ಪ್ರಾಮಾಣಿಕ ಅಧಿಕಾರಿ ಅಲ್ಲದೆ ಇದ್ರೆ ಆತ ಬರೆದಿಡ್ತಾನೆ ಕೊನೆಯಲ್ಲಿ. ನಮ್ಮ ನಾಯಕರು ಹೇಳಿದ್ರು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೇಳಿ ಅಲ್ಲ, ಆದ್ರೆ ಈ ಅವಮಾನವನ್ನು ಸಹಿಸೋದಿಲ್ಲ. ಈ ಶಬ್ದಗಳು ಮತ್ತೆ ನಮ್ಮ ತಲೆನಲ್ಲಿ ಕೊರಿತಾವೆ. ಈ ಸರ್ಕಾರದಲ್ಲಿ ಅವಮಾನವನ್ನ ಸಹಿಸದೇ ಇರುವಂತವ್ರು ಇನ್ನೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ. ನೀವೇನು ಅದಕ್ಕೆ ಜವಾಬ್ ಕೊಡ್ಬೋದು ಅಥವಾ ಎಲ್ಲ ರೀತಿ ತಾರ್ಕಿಕವಾಗಿರ್ತಕ್ಕಂಥ ಉತ್ತರ ನೀವು ಕೊಡ್ಬೋದು, ಆದ್ರೆ ಒಂದು ಜೀವ ಬದುಕಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳೋದು, ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಮೊದಲನೇ ಅವಧಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿದ್ರಿ. ನೀವು ಒಬ್ಬ ತಾಕತ್ತಿನ ಮುಖ್ಯಮಂತ್ರಿ ಅಂತೇಳಿ ಹೇಳಿ ತೋರಿಸಿದ್ರಿ ನೀವು. ಆದ್ರೆ ಈಗ ಯಾಕೋ ಜಾಳ ಆಗ್ಬಿಟ್ಟಿದ್ರಿ. ಈ ಅವಧಿನಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ನಿಮ್ ಯಾಕೆ ಸಡಿಲಿಕೆ ಬಂತು, ಯಾವ ಒತ್ತಡ ಇದೆ, ಏನಾಗಿದೆ, ಅಥವಾ ಅದೇ ಈ ಪೊಲಿಟಿಕಲಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಕೇವಲ 2.5 ವರ್ಷ ಇರೋದು, ಹೆಂಗೋ ಮಾಡಿ ಒಳ್ಳೆಯ ಹೆಸರು, ಎಲ್ಲರಿಗೂ ಒಳ್ಳೆಯವನಾಗಿ ಹೋಗೋಣ ಅಂತೇಳಿ ಹೇಳಿ ಏನೋ ನೀವು ಭಾವಿಸಿದ್ರೆ ನಂಗೆ ಗೊತ್ತಿಲ್ಲ. ಹಾಗಾಗಿ ಏನಾಗಿದೆ, ಒಬ್ಬ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇಲ್ಲ ಶ್ರದ್ಧೆ ಇರಬೇಕು, ಇಲ್ಲ ನಿಮ್ಮ ಬಗ್ಗೆ ಭಯ ಇರಬೇಕು. ಇತ್ತೀಚೆಗೆ ನಡೆಯುವಂತ ಘಟನಾವಳಿಗಳು ಎರಡೂ ಇಲ್ಲ ನಿಮ್ಮ ಬಗ್ಗೆ. ನೀವು ಬೇಕಾದ್ರೆ ಖಾಸಗಿಯಾಗಿ ಅನೇಕರನ್ನು ಕರೆದು ಕೇಳಿ, ನಿಮ್ಮ ಆಡಳಿತ ಯಾಕೋ ಶಿಥಿಲಾವಸ್ಥೆಗೆ ಬಂದಿದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಅನಿಸುತ್ತೆ. ನಾವೆಲ್ಲ ನಿಮ್ಮನ್ನು ಗೌರವಿಸುವಂಥವ್ರು, ನಿಮ್ಗೆ ಗೊತ್ತಿದೆ ಮೊದಲಿನೂ ಕೂಡ. ನಾವು ಇಲ್ಲಿ ಇರ್ಬೋದು, ಒಳ್ಳೆ ಆಡಳಿತ ಕೊಡಬೇಕು, ಜನಕ್ಕೆ ಒಳ್ಳೇದಾಗಬೇಕು ಕರ್ನಾಟಕದಲ್ಲಿ. ಇಲ್ಲ ನಾವು ಇದ್ರು ನೀವಿದ್ರು ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಎಲ್ಲರದ್ದು ಇದು. ಆದ್ರೆ ಯಾಕೆ ಹಂಗಾಗಿದೆ? ಮೊನ್ನೆ ದಿನ ನಡೆದಂತ ಘಟನೆ ಸಾಮಾನ್ಯದಲ್ಲ. ಮಾರ್ಚ್ ತಿಂಗಳ ಎಂಡೊಳಗೆ ಆ ಹಣನ ಹಂಚಬೇಕಾಗಿತ್ತಲ್ಲ. ಫಲಾನುಭವಿಗಳಿಗೆ ಪಟ್ಟಿ ಮಾಡ್ಕೊಂಡು ಜೇನುತುಪ್ಪ ಹಾಕೊಂಡು ನಕ್ಕದ ಸ್ವಾಮಿ ನಿಮ್ಮ ಅಧಿಕಾರಿಗಳು. ಯಾಕೆ ಕೊಡ್ಲಿಲ್ಲ ಬಡವರಿಗೆ? ಯಾರಿಗೋ ಮನೆ ಕಟ್ಕೊಡ್ಬೇಕು, ಯಾರಿಗೋ ತಳ್ಳೋ ಗಾಡಿ ಕೊಡಬೇಕು, ಯಾರಿಗೋ ನೀರಿನ ಅನುಕೂಲತೆ ಮಾಡ್ಕೊಡ್ಬೇಕು ಅವನ ಜಮೀನಿಗೆ. ಇವತ್ತೇನಾಗಿದೆ? ಯಾವುದೋ ಹೆಣ್ಣದ ಅಂಗಡಿ ಹೋಗಿದೆ, ಯಾವುದೋ ಚಿನ್ನದ ಅಂಗಡಿ ಹೋಗಿದೆ, ಯಾರೋ ಕುರಿ ಗಾಯಿಯ ಒಬ್ಬನ ಹೆಸರಿಗೂ ಹೋಗಿದೆ ಅನ್ನುವಂಥದ್ದು ನಾನು ಪತ್ರಿಕೆಯನ್ನು ಓದಿದೆ. ನಮ್ಮಲ್ಲಿ ಈ ಹೋಗ್ತಾ ಈ ಎತ್ತಿನ ಗಾಡಿನಲ್ಲಿ ಹಿಟ್ಟಿನ ಚೀಲ ಇಟ್ಕೊಂಡು ಹೋಗ್ತಾರೆ. ಹಿಟ್ಟು ಮಾಡಿಸ್ಕೊಂಡು ಮಿಲ್ಲಲ್ಲಿ ಹಿಟ್ಟಿನ ಚೀಲ ಇಟ್ಕೊಂಡು ಹೋಗ್ತಾರೆ. ಅದು ಬಿದ್ದೋಗ್ಬಿಡ್ತದೆ, ಅವ್ನಿಗೆ ಗೊತ್ತಾಗಲ್ಲ ಗಾಡಿ ಹೊಡಿಯೋನಿಗೆ. ಆ ಬಿದ್ದಂತ ಹಿಟ್ಟಿನ ಚೀಲನ ಆ ಬೀದಿ ನಾಯಿಗಳು ಯಾವ ರೀತಿ ಹರಿದು ತಿಂತಾವೆ. ಬಹುಶಃ ಈ ನಿಗಮದ ದುಡ್ಡು ಅದೇ ರೀತಿ ಆಗಿದೆ. ಇದಕ್ಕಿಂತ ನಾನೇನು ಹೇಳಲಿಕ್ಕಾಗೋದಿಲ್ಲ.
ಯಾವ ದಲಿತ ಜನಾಂಗಕ್ಕಾಗಿ ಇಟ್ಟಿದ್ದು, ಯಾರ ಬದುಕನ್ನು ಬದಲಾಯಿಸಲಿಕ್ಕಾಗಿ ಈ ಹಣವನ್ನು ನೀವು ಖರ್ಚು ಮಾಡಬೇಕಾಗಿತ್ತು. SC ST ಹಣನ ಮೇಜರ್ ಹಣವನ್ನು ಕಿತ್ತು ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಿ. ಉಳಿದಿರ್ತಕ್ಕಂಥ ಹಣ ಈ ರೀತಿ ಅಪವ್ಯಯ ಆಗ್ತಾ ಇದೆ. ಎಷ್ಟು ನಿಗಮಗಳು ಇಲ್ಲಿದ್ದಾರೆ, ನಮ್ಮ ಅಲ್ಪಸಂಖ್ಯಾತ ಮಂತ್ರಿಗಳು, ಆ ನಿಗಮದ ಎಷ್ಟೋ ಕೋಟಿ ಅವ್ಯವಹಾರ ಈಗಾಗಲೇ ಆಗಿದೆ. ವಕ್ಫ್ ಬೋರ್ಡ್ ಈಗ ಇದರ ಏನಾಗಿದೆ ಯಾರು ಹೇಳೋಣ? ಅಲ್ಲ, ಇದೊಂದು ಈಗ ಮುಗಿಸ್ಕೊಂಡ್ ಬನ್ನಿ. ಈಗ ಎಲ್ಲವೂ ಆಗಿದೆ ಸರ್, ಹಳ್ಳ ಹಿಡಿದು ಹೋಗ್ತಾ ಇದ್ದಾವೆ. ಅಲ್ಲ ಕರೆಕ್ಟ್, ಈಗ ಇದು ಕಂಪ್ಲೀಟ್ ಮಾಡಿ ಮತ್ತೆ ಸಬ್ಜೆಕ್ಟ್ ತಗೊಳ್ವಾ? ಆವತ್ತು ಈಗ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆರಂಭದಿಂದ ಒಂದು ಮಾತು ಹೇಳ್ತಾ ಇದ್ದೀರಿ. ನೀವು ಬಹುಶಃ ಇವತ್ತು ಉತ್ತರ ಕೊಡುವಾಗಲೂ ಇದನ್ನ ಹೇಳ್ಬೋದು. ನನಗೇನ್ರಿ ಸಂಬಂಧ? ಅಧಿಕಾರಿಗಳು ವರ್ಷದ ಕೊನೆಯಲ್ಲಿ ಡ್ರಾ ಮಾಡಿ PD ಅಕೌಂಟ್ ಅಲ್ಲಿ ಇರ್ತಾರೆ, ಅವ್ರು ಖರ್ಚು ಮಾಡ್ತಾರೆ. ನಾನೆಲ್ಲಿ ನನ್ನ ಪಾತ್ರ ಎಲ್ಲಿದೆ ಅಂತ ನೀವು ಕೇಳಿಬಿಡ್ಬೋದು. ಹಂಗಾಗಿ ನಾನು ಹೇಳ್ತೀನಿ, ನೀವು ಹಾಗೆ ಹೇಳಿ. ಸರ್ಕಾರದ ನೇತೃತ್ವ, ಶಾಸಕಾಂಗ ಮತ್ತು ಶಾಸಕಾಂಗದ ನೇತೃತ್ವ ವಹಿಸಿದವರು ನೀವು. ಕಾರ್ಯಾಂಗದ ಬಗ್ಗೆ ಆಡಳಿತ ಆಳುವ ವ್ಯಕ್ತಿ ನೀವು. ಕೈ ಚೆಲ್ಲಿದ್ರೆ ನೀವು ನನಗೇನು ಗೊತ್ತಿಲ್ಲ, ನಾನು ಇದ್ರ ಬರೋದಿಲ್ಲ, ನೀವು ತಪ್ಪಿಸ್ಕೊಳ್ಬೋದು. ಹೆಂಗೆ ತಪ್ಪಿಸ್ಕೊಳ್ತೀರಿ ನೀವು? ನೈತಿಕವಾಗಿ ನಿಮ್ಮ ಅಧಿಕಾರ ಅಲ್ವಾ ಇದು? ನಾನು ಎಲ್ಲವನ್ನೂ ನೀವು ನೋಡಕ್ಕಾಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ನಾನು ಸ್ವಲ್ಪ ದಿವಸ ಮಂತ್ರಿ ಆದ್ರು. ಬಟ್ ನಮ್ಮ ಬಗ್ಗೆ ಎಲ್ಲೋ ನಾವು ಇದೀವಿ ಅನ್ನೋ ಕಾರಣಕ್ಕಾಗಿ ಕೆಲವು ತಪ್ಪುಗಳು ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಹೊಸಬರು, ಒಂದೊಂದ್ಸರಿ ಮಂತ್ರಿ ಆದವರು. ತಾವು ಎಷ್ಟು ಸರಿ ಬಜೆಟ್ ಮಂಡನೆ ಮಾಡಿದಿರಿ, ಎಷ್ಟು ವರ್ಷದಿಂದ ತಾವು ಅಧಿಕಾರದಲ್ಲಿದ್ದೀರಿ, ಒಂದೊಂದು ಕೂಡ ಗೊತ್ತಾಗ್ತಾ ಇರ್ತದೆ ನಿಮ್ಗೆ. ನಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಅಧಿಕಾರಿಗಳು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲೋ ಅಂತ ಹೇಳಿದ್ರೆ ಪೂರ್ತಿ ತಿಳ್ಕೊಳ್ಳುವಂತ ಅನುಭವಗಳು ನಿಮ್ಮ ಹಿನ್ನೆಲೆಯಲ್ಲಿದ್ದಾವೆ. ಯಾಕೆ ಹೀಗಾಗ್ತಾ ಇದೆ ಸರ್? ಹೇಳ್ತೀನಿ. ನೀವು SIT ರಚನೆ ಕೂಡಲೇ SIT, ಇತ್ತೀಚೆಗೆ SIT ಮಾಡಿದ್ರೆ ಈಗ ಹೇಳಿದ್ರು ನಮ್ಮ ನಾಯಕರು. ಎಷ್ಟು ಪ್ರಕರಣ ಆದ ಕೂಡಲೇ ಒಂದು SIT. ಯಾರ ಐವಾಷಿಂಗಿಗೋಸ್ಕರ ನೀವು SIT ರಚನೆ ಮಾಡ್ತೀರಿ? SIT ನಲ್ಲಿ ಇರೋರು ಯಾರು? ಮತ್ತೆ ಅಲ್ಲಿ ಬಂದ್ ಮಾಡ್ಬೇಡ್ರಿ ಅಧ್ಯಕ್ಷರೇ. ನೋಡಿ, ಕೈ ತಪ್ಪಿ ನಿಮ್ದು ಬಂದು ನೀವು ಕಂಟ್ರೋಲ್ ಇಟ್ಕೊಂಡ್ಬೇಡಿ ಸ್ವಾಮಿ. ಅಲ್ಲಿ ಅವರು ಇರ್ತಾರೆ. ಈ ಮಾತು ಹೇಳೋದು ಬಹಳ ಮಹತ್ವದ್ದಾಗುತ್ತೆ. ಯಾಕಂದ್ರೆ ರಾಜ್ಯದ ಗೃಹ ಸಚಿವರಾಗಿ ಯಶಸ್ವಿ ಮಂತ್ರಿಗಳಾಗಿ ಇದ್ದವ್ರು ನೀವು. SIT ಮಾಡೋದಂದ್ರೆ ಇಸ್ ಇಟ್ ಓನ್ಲಿ ಐ ವಾಶ್? ಅಲ್ಲ, ಅದಕ್ಕೆ ಅವರು ಕರ್ಬಿಕರ್ ಮತ್ತು ತಂಡನ ನಾನು ನೋಡಿದೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದು. ಒಳ್ಳೆ ಅಧಿಕಾರಿಗಳು, ಮನೀಶ್ ಕರ್ಬಿಕರ್ ಮತ್ತು ಒಳ್ಳೆ ಅಧಿಕಾರಿಗಳು ನಾನಿದ್ದಾಗ ಇದ್ದರು. ನಾನು ಅವ್ರ ಬಗ್ಗೆ ಲೋಪ ಹೇಳೋದಿಲ್ಲ, ಇದನ್ನೇನು ಹೇಳೋದಿಲ್ಲ. ಆದರೆ ನಿಮ್ಮ ಮಂತ್ರಿಮಂಡಲದಲ್ಲಿ ಇದ್ದಂತಹ ಒಬ್ಬ ಕ್ಯಾಬಿನೆಟ್ ಸಚಿವರು ಇದರಲ್ಲಿದ್ದಾರೆ. ನಿಮ್ಮ ಇಲ್ಲಿ ಕೂರುವಂತ ಒಬ್ಬ ಶಾಸಕರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅವ್ರು ಏನ್ ಮಾಡ್ಬೇಕಲ್ಲಿ ಹೇಳ್ತೀನಿ. ನಿಮ್ ಪೊಲೀಸರು ಹೆಂಗೆ ವರ್ತನೆ ಮಾಡಿದ್ರು, ಮೊನ್ನೆ ಆತ ಚಂದ್ರಶೇಖರನ್ನು ತೀರ್ಕೊಂತಾನೆ. 12:30 1 ಗಂಟೆಗೆ ಅವನ ಹೆಂಡತಿ, ಬೇರೆ ಅವ್ರ ರಕ್ತ ಸಂಬಂಧಿಗಳೊಬ್ರು ತೀರೋಗಿದ್ರು. ಅಲ್ಲಿಗೆ ಇವನು ಹೋಗೋದಿಲ್ಲ, ಹೆಂಡತಿ ಮಗಳು ಹೋಗಿರ್ತಾರೆ. ಬಂದು ನೋಡುವಾಗ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಯ್ತಾ. ಗಾಬರಿ ಬಿದ್ದು ಅವ್ರ ತಮ್ಮನ್ನೆಲ್ಲ ಕರೆದು ಎಲ್ಲ ಮಾಡಿದ್ರು. ಸಂಜೆ ಅಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಬಂದು, ಸರ್ ಇಲ್ಲ ಅವತ್ತೇ ಹೌದು, ಮಧ್ಯಾಹ್ನ 12 ಗಂಟೆಗೆ ನೋಡ್ತೀನಿ. ಅಲ್ಲ, ಡೆಡ್ ಬಾಡಿಗಿಂತ ಮೊದಲು ಕಂಪ್ಲೇಂಟ್ ಕೊಟ್ರು. MLC ಆಗ್ಲೇಬೇಕು, ಆಮೇಲೆ MLC ಆಗ್ತದೆ. ನಾನು ಹೇಳ್ತೀನಿ, ಏನೂ ಇರಲಿಲ್ಲ, ನಾನು ಸರಿ ಮಾಡ್ಕೊಂತೀನಿ. ನಾನು ಅವತ್ತು ಸಂಜೆ ಅವರ ಪತ್ನಿ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ತಾರೆ. ಪೊಲೀಸರು ಸ್ಟೇಟ್ಮೆಂಟ್ ತಗೊಳ್ತಾರೆ. ಆಮೇಲೆ ಸಂಜೆ ಗೊತ್ತಾಗ್ತದೆ, ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಬಾಡಿ ಬರೋ ಅಷ್ಟೊತ್ತಿಗೆ ಗೊತ್ತಾಗ್ತದೆ ಅವನದು ಡೆತ್ ನೋಟ್ ಇತ್ತು ಅಂತ.
ಡೆತ್ ನೋಟ್ ತೋರಿಸಿದಾಗ ಮತ್ತೊಂದು ಸ್ಟೇಟ್ಮೆಂಟ್ ಮಾಡ್ಕೊಂತಾರೆ ಅದಕ್ಕೆ ಸರಿಯಾಗಿ. ಆಮೇಲೆ ಮತ್ತೆ ಬರ್ಲಿಕ್ಕೆ ಹೇಳ್ತಾರೆ ಹೆಂಡ್ತಿನ. ರಾತ್ರಿ 2 ಗಂಟೆವರೆಗೂ ಹೆಂಡ್ತಿನ ಕೂರಿಸ್ಕೊಂಡು, ಆ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ, 2 ಗಂಟೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ತಗೊಳ್ತಾರೆ ಅಧಿಕಾರಿಗಳು. ಇಡೀ ಅವ್ರು ಹೇಳ್ತಾರೆ, ಅಲ್ಲಿ ಇದ್ದಂಥವ್ರು ಒಂದು 30 ಜನ 40 ಜನ ಇದ್ರು, ಅವ್ರ ಸ್ನೇಹಿತರು, ಅವರು ಇವರು ಎಲ್ಲ ಇದ್ರು. ಅವ್ರು ಹೇಳ್ತಾರೆ, ಇಡೀ ಸ್ಟೇಷನ್ನು ಒಂಥರ ಏನೋ ಗಡಿಬಿಡಿ ಆಗ್ತಾ ಇತ್ತು ಅಂತ. ತುಂಬಾ ಗಡಿಬಿಡಿ. ಹೈಯರ್ ರ್ಯಾಂಕಿನ ಅಧಿಕಾರಿಗಳು ಬಂದಿದ್ರು, ಅಲ್ಲಿ ಕೂತಿದ್ರು, ಏನೋ ಮಾಡ್ತಾ ಇದ್ರು, ಏನೋ ಆಗ್ತಾ ಇದೆ ಅಂತ ಇವ್ರಿಗೆ ಸ್ವಲ್ಪ ಅನುಮಾನ. 2 ಗಂಟೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ತಗೊಂಡ್ರು. ತಾವು ಪರಿಶೀಲನೆ ಮಾಡಿ ನೋಡಿ. ಇದೆಲ್ಲ ಆದ್ರ ಮೇಲೆ ಗಂಡ ತೀರ್ಕೊಂಡಿದ್ದಾರೆ. 2 ಗಂಟೆ ರಾತ್ರಿನಲ್ಲಿ ನಿಮ್ಮ ಪೊಲೀಸು ಆ ಹೆಂಡತಿ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ಹೋಗು ಅಂತ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ನಿಮ್ಮ ಪೊಲೀಸ್ನವ್ರು ಅವ್ರ ಮನೆಗೆ ಹೋಗೋದಿಲ್ಲ. ಯಾಕೆ ಹೋಗಕ್ಕಾಗೋದಿಲ್ಲ? ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂತಾರೆ, ಅಲ್ಲಿ ಕೂರಿಸ್ತಾರೆ ಎಷ್ಟೋ ಹೊತ್ತು. ಆಕೆಗೆ ಫುಡ್ಡೇ ಇರೋದಿಲ್ಲ, ಬೆಳಗ್ಗೆಯಿಂದ ಸುಸ್ತಾಗಿದ್ದಾಳೆ, ಆದರೂ ಕೂಡ ಸಿಗ್ನೇಚರ್ ಹಾಕೊಂಡು ಸಾಕಿಸ್ತಂತೆ. ಮಾರನೇ ದಿನ ಬೆಳಿಗ್ಗೆ ಇದು 6 ಪುಟದ ಒಂದು 5-6 ಪುಟದ ಒಂದು ಸ್ಟೇಟ್ಮೆಂಟ್. ಮಾರನೇ ದಿವಸ ಬೆಳಿಗ್ಗೆ 11 ಗಂಟೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಬರ್ಕೊಂಡು ಬರ್ತಾರೆ ಪೊಲೀಸರು, ಇದಕ್ಕೆ ಸಿಗ್ನೇಚರ್ ಹಾಕು ಅಂತ. ಮತ್ತೆ ಕರೆಸ್ಕೊಂಡು, ನೀನು ಒಬ್ಳೆ ಬಾ, ಪಕ್ಕದಲ್ಲಿ ನೀನು ಒಬ್ಳೆ ಬರಬೇಕು, ಮತ್ತೆ ಜನ ಬೇಡ ಅಂತ. ಇವ್ರು ಸ್ವಲ್ಪ ಗಲಾಟೆ ಮಾಡ್ತಾರೆ. ನಮ್ಗೆ ಸ್ವಲ್ಪ ಅನುಮಾನ ಆಗ್ತಾ ಇದೆ, ಆ ಅಮ್ಮನ ಒಬ್ಬರನ್ನೇ ಕರ್ಕೊಂಡು ಹೋಗಿ ನೀವು ಸ್ಟೇಟ್ಮೆಂಟ್ ತಗೊಳಕ್ಕಾಗೋದಿಲ್ಲ, ನಮ್ಗೆ ಗೊತ್ತಾಗಬೇಕು ಅಂತ. ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಆತನ ಡೆತ್ ನೋಟ್ನಲ್ಲಿ ಇದ್ದಂಥ ಮಂತ್ರಿಯ ಓರಲ್ ಇನ್ಸ್ಟ್ರಕ್ಷನ್ ಏನಿತ್ತು ಅದಿತ್ತು. ಆಮೇಲಿನ ಸ್ಟೇಟ್ಮೆಂಟ್ನಲ್ಲಿ ಅದನ್ನು ಬರೀಲಿಲ್ಲ ಪೊಲೀಸ್ನವರು ಅಂತ ಅವರ ಪತ್ನಿ ಹೇಳ್ತಾ ಇದ್ದಾರೆ. ಬರ್ದಿಲ್ಲ ಸರ್, ನನಗೂ ಕೂಡ ಆಗಲಿಲ್ಲ, ಓದ್ಲಿಕ್ಕೆ ಬಿಡಲಿಲ್ಲ, ಅವರೇ ಓದಿ ಹೇಳಿದ್ರು, ನನ್ನ ಹತ್ರ ಸಿಗ್ನೇಚರ್ ತಗೊಂಡ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪೊಲೀಸರ ಮೇಲೆ ಏನು ಒತ್ತಡ ಇತ್ತು, ಯಾಕೆ ಹೀಗೆ 3 ಸ್ಟೇಟ್ಮೆಂಟ್ ಆಗ್ತದೆ? 2 ಸರಿ, ಒಂದು ಅನುಮಾನಾಸ್ಪದ ಸಾವು ಅಂತ ಹೇಳಿ ಮಾಡ್ಕೊಂತಾರೆ, ನನಗೂ ಕೂಡ ಅರ್ಥ ಆಗುತ್ತೆ. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಆಗುತ್ತೆ, ಸರಿ. ಅದು ಆಮೇಲೆ ಮತ್ತೊಂದು ಯಾಕಾಗ್ತದೆ? ಇನ್ನೂ ಏನೇನಾಗಿದೆ? ನಾನು ಯಾಕೆಂತ ಹೇಳಿದ್ರೆ, ಇದು ಸಂಶಯಾಸ್ಪದ. ನಾನು ಅವ್ರು ಮಾತಾಡಿದ್ದನ್ನೆಲ್ಲ ನಾನು ಚರ್ವಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ, ಏನಾಗಿದೆ, ಯಾರ್ಯಾರು ಒತ್ತಡ ಆಗ್ತಾ ಇದ್ರು, ಬೆಂಗಳೂರಿನಿಂದ ಏನು ಇನ್ಸ್ಟ್ರಕ್ಷನ್ ಹೋಗಿದೆ, ಯಾರನ್ನು ಬಚಾವ್ ಮಾಡಲಿಕ್ಕಾಗಿ ಸ್ಟೇಟ್ಮೆಂಟ್ಗಳನ್ನು ತಿರುಚಲಾಗುತ್ತದೆ. ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು. ನಮ್ಗೆ ಅನುಮಾನ ಏನು ಅಂದ್ರೆ, ಸರ್ SIT ರಚನೆ ಮಾಡಿ 2-3 ದಿವಸದೊಳಗಾಗಿ ಯಾರ್ಯಾರ್ದು ಆರೋಪಿಗಳಿದ್ರೋ ಅವ್ರ ಮನೆಗೆ ಹೋಗಿ ಅಳ್ಕೊ ಬರ್ತೀರಿ, ಅರೆಸ್ಟ್ ಮಾಡ್ತೀರಿ. ಇಲ್ಲಿ 40 ದಿವಸ ಯಾಕಾಗ್ತದೆ? ನಿಮ್ಮ ಮಂತ್ರಿಗಳನ್ನ ಸ್ಟೇಟ್ಮೆಂಟಿಗೆ ಕರೆಯಕ್ಕೆ ಅರೆಸ್ಟ್ ಮಾಡೋದಲ್ಲ, ಸ್ಟೇಟ್ಮೆಂಟ್ ಕರೀಲಿಕ್ಕೆ 40 ದಿನ. ಅದರಲ್ಲೂ ನಾವು ಬೀದಿಗಿಳಿತೀವಿ ಬಿಜೆಪಿಯವರು. ಮಾಧ್ಯಮಗಳು ಹೆಚ್ಚು ಕಮ್ಮಿ 30-40 ದಿನದಿಂದ ಹಗಲು ರಾತ್ರಿ ಒಂದೇ ಸಮನೆ ಹೇಳ್ತಾ ಇದ್ದಾವೆ. ಇಡೀ ರಾಜ್ಯದ ಜನ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತದೆ, ಬಡವರ ದುಡ್ಡು, ದಲಿತರ ದುಡ್ಡು ಅಂತ ಹೇಳಿ ನೋಡ್ತಾ ಇದ್ದಾರೆ. ಬಹುಶಃ ಅನಿವಾರ್ಯವಾಗಿ SIT ಅವರು ನೋಟಿಸ್ ಕೊಡ್ತಾರೆ, ಅಷ್ಟರೊಳಗಾಗಿ ಇಡಿ ಬರ್ತದೆ. SITಗೆ ನಾನು ಮೀಡಿಯಾದಲ್ಲಿ ನೋಡಿದ್ದೆ, ಇವರಂತೂ SITಗೆ ಓಡೋಗಿ ಅಯ್ಯೋ ನನ್ನ ಅರೆಸ್ಟ್ ಮಾಡಿ ಅಂತ ಕೂತ್ಕೊಂಡಿದ್ದಾರೆ. ನಿಮ್ಮ ಅಧ್ಯಕ್ಷರು ನನ್ನ ಅಲ್ಲಿ ನೀವೇ ಅರೆಸ್ಟ್ ಮಾಡಿ, ಅವರು ಅರೆಸ್ಟ್ ಮಾಡೋದು ಬೇಡ ಅಂತ. ಭಯ ಯಾಕೆ ಸ್ವಾಮಿ? ಇವರು ನಿರಪರಾಧಿಗಳಾದ್ರೆ ಆ ಭಯ ಯಾಕೆ? SIT ರಚನೆ ಮಾಡಿದ ಕೂಡಲೇ ಹೋಗೋದಾದ್ರೆ ಹೇಳಿದ್ರು ಕೆಲವು ಹೆಸರನ್ನ, ನಾನು ರೇವಣ್ಣ ಬಗ್ಗೆ ಹೇಳೋದಿಲ್ಲ. ಏನೇನು ಮಾಡಿದ್ರೆ ಗೊತ್ತಿದೆ, ಯಾರ್ಯಾರ ಮನೆಗೆ ಎಷ್ಟು ಬೇಗ ಹೋಯ್ತು ನಿಮ್ಮ SIT. ಇಲ್ಲಿ ಯಾಕೆ ಆಗ್ಲಿಲ್ಲ ನಿಮ್ಮ SIT? ಯಾಕೆ ಹೋಗ್ಲಿಲ್ಲ? 40 ದಿನದವರೆಗೆ ಹೆಂಗೆ ಬಿಟ್ರಿ? ನಿಮ್ಮ ಅಧ್ಯಕ್ಷನ PA ಇನ್ವಾಲ್ವ್ ಆಗಿದ್ದಾನೆ, ನಿಮ್ಮ ಮಂತ್ರಿಯ PA ಆಟ ಆಡಿದ್ದಾನೆ, ನಿಮ್ಮ ಸತ್ಯನಾರಾಯಣ ವರ್ಮ, ನಾನು ಎಲ್ಲರದ್ದು ಹೆಸರು ಹೇಳೋದಿಲ್ಲ, ಡೀಟೇಲ್ ಹೋಗಲ್ಲ, ಯಾಕಂದ್ರೆ ಮಾತಾಡಿದಾರವರು.
ಸತ್ಯನಾರಾಯಣ ವರ್ಮಾ ಆಂಧ್ರದವನು, ಅವನು ಈಗಲೂ ಹೇಳ್ತಾನೆ, ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹೇಳ್ತಾ ಇದ್ದಾನೆ, ಅವನ್ನ ಸರಿಯಾದ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವಂತದ್ದು ನಮಗೆ ಬಂದಂತ ಮಾಹಿತಿ. ಅಷ್ಟು ಮೊಬೈಲ್ಗಳನ್ನ ಸೀಸ್ ಮಾಡ್ತೀರಿ. ಸತ್ಯನಾರಾಯಣ ವರ್ಮನ ಒಂದು ಮೊಬೈಲ್ನ ಸೀಸ್ ತೋರಿಸೋದಿಲ್ಲ ಅಂತ ಹೇಳುವಂತದ್ದು ನನ್ನ ಮಾಹಿತಿ ಇದೆ. ನೀವು ಹೇಳಿ, ಯಾಕಂದ್ರೆ ನೀವು ಎಲ್ಲಿದೆ ದಾಖಲಾತಿ ತೋರಿಸು, ನಾಳೆ ಹೇಳ್ಬೋದು ನೀವು. ನನ್ನ ಹತ್ರ ಇಲ್ಲ, ಆದರೆ ನನಗಿರೋ ಮಾಹಿತಿ ಖಾತ್ರಿ. ಅದೊಂದು ಮೊಬೈಲ್ ಸಿಕ್ಕಿದ್ರೆ ಈ ಕೇಸಿಗೆ ಹೊಸ ಟ್ವಿಸ್ಟೇ ಬರ್ತದೆ. ಯಾರ್ಯಾರಿಗೆ ಹಣ ಕೊಟ್ಟಿದ್ದೀನಿ ಸತ್ಯನಾರಾಯಣ ವರ್ಮ ಹೇಳ್ತಾನೆ. ಅವನು ಹೇಳ್ತಾನೆ, ನನಗೆ ರಕ್ಷಣೆ ಕೊಡಿ, ನಾನು ಸಂಪೂರ್ಣವಾಗಿ ಯಾರ್ಯಾರಿಗೆ ತಗೊಂಡೋಗಿ ಕೊಟ್ಟಿದ್ದೆ ಅಂತ ಹೇಳ್ತೀನಿ, ಬೆಂಗಳೂರಿಗೆ ಯಾರ್ಯಾರಿಗೆ ತಗೊಂಡೋಗಿ ಮುಟ್ಟಿಸಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾನವ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು SIT ಮಾನ್ಯ ಪಾಟೀಲ್ರು ಹೇಳಿದ್ರು ಸರ್, ನಾನು ಒಬ್ಬ ಹೋಮ್ ಮಿನಿಸ್ಟರ್ ಆದಾಗ ಮಾತ್ರ ಅಲ್ಲ, ಮೊದಲು ಕೂಡ ನಮ್ಮ ಪೊಲೀಸರ ಬಗ್ಗೆ ನನಗೆ ಗೌರವ ಇದೆ. ಒಳ್ಳೆಯವರಿದ್ದಾರೆ, ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕೇಸ್ಗಳನ್ನೆಲ್ಲ ಹೆಂಗೆ ಹಿಡಿದಾರೋ ನನಗೂ ಗೊತ್ತಿದೆ. ಆದರೆ ಯಾವ್ಯಾವ ಕೇಸಲ್ಲಿ ಯಾರ್ಯಾರನ್ನು ಕೈ ಬಿಟ್ಟಿದ್ದಾರೆ, ಒತ್ತಡಕ್ಕೆ ಹೇಗೆ ಮಣಿದ್ರು ಅನ್ನುವಂಥದ್ದು ನನ್ನ ಇನ್ಫಾರ್ಮೇಶನ್ ಇದೆ. ನಾನು ಅದನ್ನ ಸಂಪೂರ್ಣವಾಗಿ ಹೇಳಕ್ ಹೋಗೋದಿಲ್ಲ, ಇಲ್ಲಿ ಅಗತ್ಯ ಇಲ್ಲ ಇಲ್ಲಿ. ಯಾಕಂದ್ರೆ ಸರ್ಕಾರವೇ ಪಾಲ್ದಾರ ಆಗಿದ್ದಾಗ ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡುವಂತ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಗೆ ಕೆಲಸ ಮಾಡೋಕ್ಕಾಗ್ತದೆ? ಈ ಕಾರಣಕ್ಕಾಗಿ ನಾವು CBI ಕೊಡಿ ಅನ್ನೋದು. CBI ಅಂದ ಕೂಡಲೇ ಏನೋ ಮಹಾ ಅಂತ ಹೇಳಲ್ಲ, ಅಲ್ಲ, ಕನಿಷ್ಠ ಅವ್ರಿಗೆ ಯಾವ ಸಂಬಂಧಗಳು ಇರಲ್ಲ. ಆದ್ರಿಂದ ಅವರು 2-3 ಸ್ಟೇಟಿನ ಲಿಂಕ್ ಇದೆ ಇಲ್ಲಿ, ಆ ಸ್ಟೇಟಿನವರು ಕೂಡ ಇದ್ದಾರೆ. CBI ಕೊಟ್ರೆ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತದೆ. ಇವೆಲ್ಲ ಹೊರಗೆ ಬರಬೇಕೋ ಬೇಡ ಹೇಳಿ. ನಿಜವಾದ ಕಾಳಜಿ ನಿಮ್ಗಿದ್ರೆ SC ST ಈ ದಲಿತರ ಬಗ್ಗೆ ನಿಮ್ಗೆ ನಿಜವಾದ ಕಾಳಜಿ ಇದ್ರೆ ಆರಂಭದ ದಿನದಿಂದಲೇ ಹೇಳಬೇಕಾಗಿತ್ತು. ನನಗೆ ಸರ್, ನೀವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ನಿಮ್ಮ ಸ್ಟೇಟ್ಮೆಂಟ್ಗಳು ನೋಡುವಾಗ ನನಗೆ ವಿಚಿತ್ರ ಅನ್ಸುತ್ತೆ. ಇಲ್ಲಿ ಇಲ್ಲಿ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ನೀವು ಇಮಿಡಿಯೇಟ್ ಸ್ಟೇಟ್ಮೆಂಟ್ ಕೊಡ್ತೀರಿ. ಹಂಗೆ ಕೂಗಲಿಲ್ಲ ಅವನು ಅಂತ ನೀವ್ ಹೆಂಗೆ ಹೇಳ್ತೀರಿ? ಹಂಗೆ ಕೂಗ್ಲಿಲ್ಲ ಅವನು ಅಂತ. ಆಮೇಲೆ ಬಂತಲ್ಲ, ಅಷ್ಟು ಬೇಗ ಯಾಕೆ ಜರೂರು ನಿಮ್ಗೆ? ಯಾಕೆ ವಕಾಲತ್ತು ವಹಿಸ್ಲಿಕ್ಕೆ ಹೋಗ್ತೀರಿ? ಅಲ್ಲಿ ಯಾವ್ದು ಬಾಂಬ್ ಎಕ್ಸ್ಪ್ಲೋಡ್ ಆಗ್ತದೆ, ನೀವು ಹೋಗಿ ಹೇಳ್ತೀರಿ. ಯಾರೋ ಅವನಿಗೆ ಬಿಸ್ನೆಸ್ ಜಲಸಿ ಇರುವಂತವ್ರದ್ದು ಯಾರ್ದೋ ಇರ್ಬೋದು. ಯಾಕೆ ಹೇಳ್ಬೇಕು ಸರ್? ಎನ್ಕ್ವೈರಿ ಮಾಡೋ ಟೀಮಿನ ಗತಿ ಏನಾಗುತ್ತೆ? ಅವ್ರು ಹೆಂಗೆ ಎನ್ಕ್ವೈರಿ ಮಾಡೋದು? ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ, ಒಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದಾಗ ನಿಮ್ಮ ಮಾತು ಸುಳ್ಳು ಮಾಡಬಾರ್ದಲ್ಲ ಅವರು. ಇದು ಕೂಡ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಕೂರ್ತದೆ. ಅವಾಗ ನಮ್ಮ ಗೃಹ ಸಚಿವರು ಹೇಳಿದ್ರು, ಸರ್ ಎನ್ಕ್ವೈರಿಗಳಾಗ್ತಾ ಇದ್ದಾವೆ, 3 ಏಜೆನ್ಸಿಗಳು, ಫಸ್ಟ್ ಟೈಮ್ ಇದು, 3 ಏಜೆನ್ಸಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಸ್ಟೇಟ್ಮೆಂಟ್ಗಳು, ನಮ್ಮ ಹೇಳಿಕೆಗಳು ಏನೇನೋ ಆಗ್ಬಿಡ್ಬೋದು, ಅವ್ರ ಮೇಲೆ ಒತ್ತಡ ಆಗ್ಬೋದು. ನಮ್ದೇನು ತೊಂದರೆ ಇಲ್ಲ ಸರ್, ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ದೇನೂ ತೊಂದರೆ ಇಲ್ಲ. ಒಟ್ಟು ಹಗರಣ ಹೊರಗೆ ಬರಬೇಕು. ನಿಮ್ಮಲ್ಲಿ ಯಾರಿಗೆ ದುಡ್ಡು ಬರ್ತಾ ಇದೆ? ಈಗಾಗಲೇ ED ಹೇಳಿದೆ, ಚುನಾವಣೆಗೆ ಎಷ್ಟು ದುಡ್ಡು ಹೋಗಿದೆ ಅಂತ ED ಹೇಳಿದೆ. ನಾವಲ್ಲ ಹೇಳಿದ್ದು. ಯಾವ ಚುನಾವಣೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ? ನೀವು ತಿಳ್ಕೊಂಡಿದ್ರಿ ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ. ಹೇಳಿದ್ದಾರೆ ಅಂತ ಚುನಾವಣೆ ಹೇಳಿದ್ದಾರೆ. EDನವರು ಸ್ವಲ್ಪ ಕೊಡಿ ದಯವಿಟ್ಟು. ಯಾವ EDನವರು ಹೇಳಿದ್ದಾರೆ? ಅಲ್ಲ, ಸರ್ಕಾರ ಬಹುಶಃ ನಮ್ಗೆ ಮಾಹಿತಿ ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ
ತೋರಿಸಿ ಸ್ವಾಮಿ, ನಾನು ತೋರಿಸ್ತೀನಿ. ಅಧ್ಯಕ್ಷರೇ ನಿಮ್ ಕಾಲದಲ್ಲಿ ಇಲ್ಲ ಅಂದ್ರೆ ಆ ಮಾತನ್ನ ವಾಪಸ್ ಮುಖ್ಯಮಂತ್ರಿ ತಗೊಳ್ಳಿ. ವಾಪಸ್ ಅಡ್ಮಿಟೆಡ್ ಅಲ್ಲ, ಕೊಟ್ಟಿದ್ದು ಅಂತ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಾವು ಸುಮ್ಮನೆ ಏನೆಲ್ಲ ಹೇಳ್ತಾ ಹೋದ್ರೆ ಎಲ್ಲಿವರೆಗೂ ಅಂತ ನಾವು ಹೇಳೋದಿಲ್ಲ ರೀ. ನಾವು ಏನೆಲ್ಲ ಹೇಳಕ್ ಸಾಧ್ಯ ಇಲ್ಲ. ಆಯ್ತು, ಈಗ ಯೋಗೇಶ್ವರಿ ಹೇಳ್ತಾರೆ, ಆದ್ರೆ ನಾನು ಹೇಳೋದ್ರಿಂದ ನೀವು ಉರಿ ಆಗೋದಾದ್ರೆ, ನಾನು ಹೇಳೋದ್ರಿಂದ ನೀವು ಉರಿ ಆಗೋದಾದ್ರೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಯಾರು ಏನು ಹರಿಶ್ಚಂದ್ರ ಮೊಮ್ಮಕ್ಕಳು ಬಂದಿಲ್ಲ, ಗೆದ್ದು ಎಲ್ಲರೂ ಅವರೇ ಗೊತ್ತಿತ್ತು ಅಲ್ಲವ, ಎಲ್ಲ ಅವರೇ ಗೆದ್ದು ಬಂದಿರೋರು ಇಲ್ಲಿ ಬಗ್ಗೆ ಪ್ರಸ್ತಾವ ಮಾಡಿ ಎಲ್ಲ ಇಲ್ಲಿ ಬರೀ ಭಾಷೆ ಹೊಡೆಯಕ್ಕಲ್ಲ ಇಲ್ಲಿ ನಾನು ಅಧ್ಯಕ್ಷರೇ ಪ್ರಸ್ತಾವ ಸಿಎಂ ಹೇಳಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿ ನಮ್ಮ ಮನವಿ ಅಂತಾದ್ರೂ ತಗೊಳ್ಳಿ, ಸಲಹೆ ಅಂತಾದ್ರೂ ತಗೊಳ್ಳಿ, ಇದರಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಇದು ಪಾಪದ ಕೆಲಸ. ಯಾರೇ ಪಾಪ ಮಾಡಿದ್ರು ಅವ್ರನ್ನ ಬಲಿ ಹಾಕೋದಂತೂ ಶತಸಿದ್ಧ ಅನ್ನುವಂತ ನಿಲುವು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ನೀವು ಬೆಳಗ್ಗೆ ಯಾರು ತಪ್ಪು ಮಾಡಿದ್ರೆ ಹೇಳಿ, ಅದನ್ನ ಬಿಟ್ಟು ದಾರಿ ತಪ್ಪಿಸುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಇದು ಆಗಿರುವಂತದ್ದು ತಪ್ಪು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವು. ಯಾರೇ ತಪ್ಪು ಮಾಡಿದ್ರು ನಾವು ಬಿಡೋದಿಲ್ಲ. ಅವರಿಗೆ ಅದರಲ್ಲಿ ನಮ್ಮ ಸರ್ಕಾರ ಬದ್ಧ ಇದೆ. ಇದರಲ್ಲಿ ಯಾವ ರಕ್ಷಣೆ ನೀವು ದಾರಿ ತಪ್ಪಿಸಬೇಡಿ ಅನ್ನೋದು ಯಾಕೆ ಒದ್ದಾಡ್ತಾರೆ ಅವರು? ನಿಮ್ಮವ್ರು ಮಂತ್ರಿ ಫಿಕ್ಸ್ ನಿಮ್ಮವ್ರು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ನಿನ್ನೆ ಸಿಎಂ ಅವರು ಅಧ್ಯಕ್ಷರೇ ಒಂದ್ ನಿಮಿಷ ಸುರೇಶ ಹೆಣ್ಮಗಳು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ರೇಪ್ ಆದವಾಗ ಆ ಹೆಣ್ಮಗಳು ಯಾಕೆ ಹೋದ್ರು ಅಂತ ಅಷ್ಟೊತ್ತಲ್ಲಿ ಅಂತ ಹೇಳಿದವ್ರು. ಈಗ ನೀವು ಅಂದ್ರೆ ಕಳ್ಸ್ಬೇಕಾಗಿತ್ತ ಎಲ್ಲ ಹೆಣ್ಮಕ್ಳನ್ನ? ರಾತ್ರಿ ಕಳ್ಸ್ಬೇಕಾಗಿತ್ತು. ನನ್ನನ್ನು ಹಾದಿ ತಪ್ಸಕ್ ಆಗಲ್ಲ. ನೀವು ವೆನ್ ಯು ಆರ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಹೆಣ್ಮಗಳು ಪಾಪ ಅವಳು ಯಾಕೆ ಹೋದ್ರಿ ಅಂತ ಕೇಳಿದವ್ರು ನೀವು. ಆಸ್ ಅ ಹೋಮ್ ಮಿನಿಸ್ಟರ್ ಬೇರೆ ಬೇರೆ ಕಡೆ ಹೋಗ್ತಾ ಇಲ್ಲ. ಮಾಜಿ ಅವ್ರ ಮಾಜಿ ವಿರುದ್ಧ ಮಾತಾಡ್ತಾ ಇಲ್ಲ. ಅವಾಗೂ ಜವಾಬ್ದಾರಿಯಿಂದ ನಾನು ಮಾತಾಡಿದ್ರ ಮೇಲೆ ನೀವು ಮಾತಾಡಿ, ನಿಮ್ಗೆ ಅವಕಾಶ ಇದೆ. ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ. ನಂದು ಹೇಳಿದ್ ನಿರಾಕರಿಸಿ, ಏನೂ ತೊಂದರೆ ಇಲ್ಲ. ಅಧ್ಯಕ್ಷರೇ ತಮಗೆ ಮನವಿ ಈಡಿರೋರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವರೇ ಗೌರವವಾಗಿ ವಾಪಸ್ ಸಂತೋಷ. ಇಲ್ಲ ಅಂದ್ರೆ ತಾವು ಅದನ್ನ ಕಡತದಿಂದ ತೆಗೆದು ಹಾಕಬೇಕು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ನಮಗೂ ಬೆಳಕು ಚೆಲ್ಲಿ. ಓಪನ್
ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಇವರು ಪ್ರೈವೇಟ್ ಏಜೆನ್ಸಿನ ಅದು ಮಾತಾಡ್ಲಿ. ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ? ನಮಗೂ ಕೊಡಿ ಸ್ವಲ್ಪ. Please share. Government will be receptive. ಸುರೇಶ್ ಸನ್ಮಾನ್ಯ ಕೃಷ್ಣ ಅವರು ಮಾತಾಡ್ಲಿ. ದಿನೇಶ್ ಅವರು ಸುರೇಶ್ ಅವರು ಎಲ್ಲರೂ ಕೂಡ ಒತ್ಕೊಡಪ್ಪ ಒತ್ಕೊಡು. ನೀವು ಅಲ್ಲ ಜ್ಞಾನೇಂದ್ರ ಅವರು ಮಾತಾಡೋ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ, ಏನ್ ಎವಿಡೆನ್ಸ್ ಇದೆ, ಈ ತರದ್ದೆಲ್ಲ ಕೇಳಿದ್ದೀರ. ಸಂತೋಷ. ನಾನು ನಿಮ್ ಕೇಳಿರೋದಕ್ಕೇನು ನಾನು ವಿರೋಧ ಮಾಡಲ್ಲ. ನೀವು ಕೇಳಬೇಕು, ಕೇಳಿದ್ರ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ. ನಾನು ಮಾತಾಡಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ. ಹೌದು, ಸುರೇಶ್ ಹೇಳಿದನ ಇಡಿಯವರು ಕೋರ್ಟ್ ಅಲ್ಲಿ ಹಾಕಿದ್ದಾರೆ, ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬಳ್ಳಾರಿ ಲೋಕಸಭಾ ಫೋನ್ ತೆಗಿಯಂಗಿಲ್ಲ. ವಿಜಯ ಕರ್ನಾಟಕ ತೆಗಿಬೋದು. ಕೊಟ್ಟಿದ್ದಾರೆ, ಅವೆಲ್ಲ ಹೋಯ್ತು. ಅಲೌಡ್ ಕೊಟ್ಟಿದ್ದೀರಾ ನೀವು? ಅಲೌಡ್ ಆಗಿದೆ. ಮಾತಾಡ್ಬಿಡ್ತೀನಿ ತಾಳೆ. ಕೃಷ್ಣ ಅವರ ಸಿಎಂ ಅವರು ಇವಾಗ ನೋಡಿ ಉಲ್ಟಾ ಸಿಎಂ ಅವರು ಹೇಳಿದ್ದು ಸಿಎಂ ಅವರು ಈಗ ಆಯ್ತು, ಅರ್ಧ ಜನ ಮುಂದುವರಿಸಿ ಹೇಳಿದ್ರಲ್ಲ. ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪೇಪರ್ ಬೇರೆ. ಆಯ್ತು. ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ, ಒಂದ್ ನಿಮಿಷ ಕೂಲಾಗಿ ಕೂತ್ಕೊಂಡು ತರ್ಸ್ಕೊಂಡು ಇಲ್ಲೇ ಇದೆ. ಈಗ ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಕೊಡಿ. ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರ ಮುಖಾಂತರ ನಿಮಗೆ ಕೇಳ್ತಾರೆ. ಅದೀಗ ನಾಳೆ ನೋಡುವ ಏನಂತ. ಪೇಪರ್ ಅಲ್ಲಿ ನಾನು ಈಗ ತಾವು ಮುಂದುವರಿಸಿ. ಹೇಳಿದ್ರು ಅಂತ ಅವ್ರು ಹೇಳಲಿಲ್ಲ. ಆಯ್ತು, ಮಂತ್ರಿ ಕೂತ್ಕೊಳ್ಳಿ. ನೋಡಿ ಅಧ್ಯಕ್ಷರೇ, ಅವರು ಇದು ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ. ಅವರ ಆರೋಪ ಮಾಡೋದಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಆರೋಪ ಮಾಡ್ಲಿ. ಆದ್ರೆ ಇಡಿ ಅಂತ ಹೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ನಾನು ಕೇಳ್ತಾ ಇರೋದು. ಸ್ಟೇಟ್ಮೆಂಟ್ ಇದ್ರೆ ಅದೆಲ್ಲ ನಾವು ತೆಗಿಸುವ. ಈಗ ಮಾತಾಡಿ, ಅರ್ಧ ಜನ ಮುಂದುವರಿಸಿ. ಅವರ ಆರೋಪ ಮಾಡ್ಲಿ, ಅದಕ್ಕೆ ನಮ್ದು ತಕರಾರಿಲ್ಲ. ಮಾನ್ಯ ಅಧ್ಯಕ್ಷರೇ, ಮುಂದುವರಿಸಿ. ಕೃಷ್ಣ ಮಾಡಿದ್ದಾರೆ ಸಿಎಂ. ಅವ್ರು ಮಾತಾಡ್ಲಿ. ಈಗ ಭರತ್ ಅವ್ರು ಮಾತಾಡ್ಲಿ, ಮುಂದುವರಿಸಿಕೊಂಡು ಹೋಗಿ. ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇದನ್ನ ಅವರು ಪ್ರಸ್ತಾಪ ಮಾಡಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಅದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಅವನದಲ್ಲ ಅದು ಸ್ಟೇಟ್ಮೆಂಟ್, ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ಹೇಳಿದೆ ಅಂತ ಹೇಳಿದ್ದಾರೆ. ಆದ್ರೆ ಹೌದಲ್ವಾ? ನಾನು ಹೇಳಿದ್ದಕ್ಕೆ ಯಾಕೆ ನಿಮ್ಗೆ ಉರಿ, ಯಾಕೆ ಸಿಟ್ಟು ಯಾಕೆ ಸರ್? ನಾನು ಹೇಳೋದು, ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತಾನೋ ನಾನು ನಿಮ್ಮ ಯಾರದ ಮೇಲೆ ವೈಯಕ್ತಿಕ ಆಪಾದನೆ ಮಾಡಲಿಲ್ಲಲ್ಲ. ವೈಯಕ್ತಿಕವಾಗಿ ಎಲ್ಲೂ ಆಪಾದನೆ ಮಾಡಲಿಲ್ಲ. ನಮ್ಮ ಕಾಳಜಿ ಏನು ಅಂದ್ರೆ, ಈ ದಲಿತರ ಹಣ ಲೂಟಿ ಹೊಡೆದಿದೆಯಲ್ಲ, ಇದು ಹೊರಗೆ ಬರಬೇಕು ಅಂತ. ಯಾರೋ ಪಾಪದ ಜನರ ಬದುಕನ್ನ ಕಟ್ಲಿಕ್ಕೋಸ್ಕರ ಜನರ ತೆರಿಗೆ ಹಣ ನಾವು ಮೀಸಲಾಗಿಟ್ಟಿದೀವಲ್ಲ, ಅದು ಅವ್ರಿಗೆ ಸಲ್ಲಬೇಕು. ಅದು ಯಾರ್ದೋ ಪಾಲಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರದು ಕಾಳಜಿ. ಅಧ್ಯಕ್ಷರೇ, ಒಂದ್ ನಿಮಿಷ ಸರ್. ಸಾಹೇಬ್ರು ಇಡಿ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ರಿಮಾಂಡ್ ಅಲ್ಲಿ ಹೋಗಿದೆ ಅಂತ.
ಇದೇ ಇಡಿ ಹೇಮಂತ್ ಸೊರೇನ್ ವಿಚಾರದಲ್ಲಿ ಹೇಮಂತ್ ಸೊರೇನ್ ಅವ್ರ ವಿಚಾರ ಸರ್, ನಾನು ಹೇಳ್ದಾಗ್ಲಿಲ್ಲ. ಚೀಫ್ ಮಿನಿಸ್ಟರ್ಗೆ ನಾನು ಹೇಳ್ದಾಗ್ಲಿಲ್ಲ. ಕರ್ನಾಟಕ ರಾಜ್ಯ ಬಗ್ಗೆ ಮಾತಾಡಿ, ಯಾಕೆಲ್ಲ ಹೋಗ್ತಾ ಇದ್ದೀರಾ? ಯಾಕೆಲ್ಲ ಹೋಗ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ, ಯಾಕೆ ಇವ್ರ ಕಂಟ್ರೋಲ್ ಅಲ್ಲ ಇದೆ. ದಲಿತರ ಹಣದ ಬಗ್ಗೆ ನೋಡಿ. ಮಾತಾಡಿ, ದಲಿತರ ಹಣದ ಬಗ್ಗೆ ಮಾತಾಡಿ, ಚರ್ಚೆ ಮಾಡ್ತಾ ಇದ್ದೀರಾ? ಮಾನ್ಯ ಅಧ್ಯಕ್ಷರೇ, ದಲಿತರ ಹಣದ ಬಗ್ಗೆ ಮಾತಾಡಿ ದಯವಿಟ್ಟು. ಕೊಟ್ಟಿದ್ದಾರೆ ಅಂತ ಹೇಳಿದೀರಾ? ದಲಿತರ ಹಣದ ಬಗ್ಗೆ ಜಾರ್ಖಂಡ್ ಅದರಿಂದ- ಮುಖ್ಯಮಂತ್ರಿ ಮೇಲೂ ಕೊಟ್ಟಿದ್ರು, ಏನಾಯ್ತು? ಹೌದಪ್ಪ, ಏನೂ ಸುಪ್ರೀಂ ಇರ್ಲಿ. ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ. ನೀವು ಕೇಂದ್ರ ಸರ್ಕಾರದ ಮೇಲೆ ಇಡಿ ಮೇಲೆ ಮಾನ್ಯ ಆಚೆ ಬಂದಿದ್ದಾರೆ. ಮಾನ್ಯ ಅಲ್ಲ, ನೀವು ಪ್ರಿಯಾಂಕ್ ದಲಿತರ ಖರ್ಗೆ ಬಗ್ಗೆ ಮಾತಾಡಿ, ಯಾಕೆ ಬೇರೆ ಬಗ್ಗೆ ಮಾತಾಡಿ? ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಬಗ್ಗೆ ಮಾತಾಡಿ, ದಲಿತರ ಬಗ್ಗೆ ಮಾತಾಡಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಉಳಿದವರಿಗೆಲ್ಲ ಸಿಟ್ಟು ಬರ್ಲಿ, ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಟ್ಟು ಸಪೋರ್ಟ್ ಬರ್ಬೇಕು. ಮಾಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಹಗರಣ ಆದಾಗ ಈ ಸಿಟ್ಟು ಎಲ್ಲ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ಕಾಂಡ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಾಗ ಈ ಸಿಟ್ಟು ಎಲ್ಲೋಗಿತ್ತು? ದಲಿತ ಸಪೋರ್ಟ್ ಮಾಡಬೇಕು. ಕಲ್ಯಾಣ ಯೋಜನೆ ಆಗಿಲ್ಲ. ಹಾಕಿ ಜೈಲಿಗೆ ಮಾಡ್ಬೇಕು ನೀವು. 1 ಕೋಟಿ ರೂಪಾಯಿ ಹಗರಣ ಮಾಡಿದಾಗ ಪ್ರಿಯಾಂಕಾ ಖರ್ಗೆ ಅವರು ಸಪೋರ್ಟ್ ಮಾಡಬೇಕು ಈ ವಿಚಾರದಲ್ಲಿ. ಸಪೋರ್ಟ್ ಮಾಡಬೇಕು ಪ್ರಿಯಾಂಕಾ ಖರ್ಗೆ ಅವರು. ಇವಾಗ ಹೇಳಿದಿರಲ್ಲ. ಏನಕ್ಕೆ ಕೂಗಾಟ? ದಲಿತರ ಬಗ್ಗೆ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತಾ? ಅಲ್ಲ, ದಲಿತರ ಬಗ್ಗೆ ಸಿಟ್ಟು ಬರುತ್ತಾ? ನಿಮ್ಗೆ ಗಟ್ಟಿ ಬೇಡ. ಅವ್ರು ಗಟ್ಟಿ ಬೇಡ ನೋಡಿ. ಈಗ ಲೂಟಿ ಹೊಡಿಲಿಕ್ಕೆ ಲೂಟಿ ಹೊಡಿಲಿಕ್ಕೆ ನಿಮಗೆ ಅವಕಾಶನ ನಿಮ್ಮನ್ನ ನೀವು ಜಸ್ಟಿಫೈ ಮಾಡ್ಕೊತಾ ಇದ್ದೀರಾ? ಲೂಟಿ ಹೊಡಿಲಿಕ್ಕೆ ಮಾನ್ಯ ಅಧ್ಯಕ್ಷರೇ, ಅನಂತ್ ಕುಮಾರ್ ಹೆಗಡೆ ಅವರು ಈಗ ಮಂತ್ರಿ ಇರುವ ಕೇಂದ್ರದಲ್ಲಿ ಈಗ ಹೇಗಾಗಿದೆ ಅಂದ್ರೆ, ನಾನು ಹೇಳ್ತೀನಿ ದಲಿತ ಬಗ್ಗೆ ನೀವ್ ಯಾಕೆ ಸಿಟ್ಟು ಮಾಡ್ತೀರಿ? ನಿಮ್ ಬಗ್ಗೆ ಹೇಳಲಿಲ್ಲ ನಾವು. ಅನಂತ್ ಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ಈಗ ನೆಕ್ಸ್ಟ್ ಮಾತಾಡುವ ಅರ್ಗಜಾನಂದವ್ರೆ, ನೀವು ನೋಡಿ, ನೀವು ಕೂಡ ಹಾಗೆ ದಲಿತರ ಹಣದ ಬಗ್ಗೆ ಯಾಕೆ ಡೈವರ್ಟ್ ಆಗ್ತದೆ? ಪ್ರಿಯಾಂಕಾ ಅವರು ಕೇಳಿ ಪ್ರತಿಯೊಂದು ರಿಯಾಕ್ಷನ್ ಕೊಡ್ತಾರೆ. ಅಧ್ಯಕ್ಷರೇ, ಅವರು ಕೂರಿಸಿ ಸಪೋರ್ಟ್ ಮಾಡಿ ಅವರಿಗೆ ಅದು ಮತ್ತೆ ಚರ್ಚೆ ಮಾಡುವ. ದಲಿತರ ಹಣದ ಬಗ್ಗೆ ಮಾತಾಡಿ, ಯಾಕೆ ಡೈವರ್ಷನ್ ಆಗ್ತದೆ? ಅದು ಚರ್ಚೆ ಮಾಡುವ. ಈ ಚರ್ಚೆ ಮುಗಿಸಿ ಈಗ ಮಾತಾಡಿ. ಈಗ ನೀವು ಕೂಡ ಹಾಗೆ ನೋಡಿ, ಬಂದು ಕೂತ್ಕೊಳ್ಳಿ. ನೀವು ಕೂಡ ಈ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಮಾತಾಡಿ. ಈಗ ಏನಾಗಿದೆ ನೀವು ಕೇಳ್ತೀರಿ, ನಿಮ್ಗೆ ಯಾಕೆ ಕೋಪ? ನಿಮ್ಗೆ ಆಗ ಕೋಪ ಯಾಕೆ ಅಂತ ಹೇಳ್ತಾರೆ. ನೀವು ನಿಮ್ಮಷ್ಟೇ ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ ಅಲ್ಲ. ನಾನು ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ನೋಡ್ಕೊಂಡು ಮಾತಾಡೋದು. ಕಾಂಪಿಟೇಷನ್ ಅವರಿಗೆ ನೀವು ಮಾತಾಡಿ. ಅವರ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ಅವ್ರ ಬಗ್ಗೆ ಎಲ್ಲ ಗೌರವ ಇದೆ. ಪಾಪ ಖರ್ಗೆ ಅವರು ಒಂದ್ಸರಿ ಎದ್ದು ಮಾತಾಡಿದ್ರು ಇಡೀ ಇದಕ್ಕೆ ಸೌಂಡ್ ಕೇಳ್ತಿತ್ತು. ಈಗ ಇದನ್ನ ಸಮರ್ಥನೆ ಮಾಡಿ ಮಾಡಿ ಅವರ ಧ್ವನಿ ಆಯ್ತೀಗ ಮುಂದುವರಿಸಿ. ಈಗ ನಮ್ಮ ಇದರ ಬಗ್ಗೆ ಧ್ವನಿಯೇ ಹೋಗಿದೆ. ಯಾಕೆಂದ್ರೆ ಅವರು ಅನೇಕರು ದಲಿತರಾಗಿರ್ತಾರೆ, ಆಮೇಲೆ ಬಲಿತರಾಗ್ತಾರೆ, ಆಮೇಲೆ ಅವರಿಗೆ ಅದು ಮರ್ತೋಗ್ಬಿಡುತ್ತೆ. ಈ ವಿಷಯ ಸಂಬಂಧ ಬಗ್ಗೆ ಮಾತಾಡ್ತಾ ಇರೋದು ಅವರಿಟ್ಟಂತ ಹಣ ಕಟ್ಟ ಕಡೆಯ ದಲಿತರದು. ಓಕೆ, ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ. ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು, ಆದ್ರೆ ಬೆಳೆದಿದ್ದು ಆ ದಲಿತರ ರೀತಿ ಬೆಳೆದಿದ್ದೀವಿ. ಓಕೆ, ಆ ಕಷ್ಟದಲ್ಲಿ ಬಂದಿದ್ದೀನಿ. ನಾನು ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಖರ್ಗೆ ಅವರೇ, ರಾಜಕಾರಣ ಮಾತಾಡೋಲ್ಲ ಇಲ್ಲಿ. ಆದ್ರೆ ಆ ನೋವಿನ ಜನಗಳಿಗೆ ಆದಂತ ಅನ್ಯಾಯ ನನ್ನ ಇದರಲ್ಲಿ ಮಾತಿನಲ್ಲಿ ಹೊರಗೆ ಬರ್ತಾ ಇದೆ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರಬಹುದು. ಆದ್ರೆ ನೀವು ಹೇಳಿದ್ರು, ನಮ್ಮ ಮಾನ್ಯ DCM ಸಾಹೇಬ್ರು ಹೇಳಿದ್ರು, ಇಡಿ ಯಾಕೆ ಬರ್ಬೇಕು ಅಂತ. ಅದೆಲ್ಲ ಹೇಳಿದ್ರೆ ಆಗ್ಲಿ ಸರ್. ಹಾಗಾದ್ರೆ SIT ಇದೆ,
ಅದು ಪೂರ್ಣ ಮಾಡುವವರೆಗೆ, ಅದು ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಳ್ಳಿಲ್ಲ. ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ, ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳಿದ್ರು. ಇದು ಅವ್ರು ಮಾಡಲೇ ಇಲ್ಲ, ಅದರಲ್ಲಿ ಇನ್ನೂ ಆಗಲೇ ಇಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಒಬ್ಬ DCM ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ ಆ ಟ್ರೆಜರಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟು ಬರ್ತಾ ಇದೆ, ಆದ್ರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ದು ಆಂತರಿಕವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂತ ಟೀಮಿನ ಮೇಲೆ ಏನ್ ಪರಿಣಾಮ ಆಗ್ತದೆ ಸರ್ ಹೇಳಿ? ಏನ್ ಪರಿಣಾಮ ಆಗ್ತದೆ? ನಾನು ಹೇಳ್ತೀನಿ ಸರ್ ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಲಿ ಒಂದು ಬೇಗ ಮುಗಿಸ್ಬಿಡ್ತೀನಿ. ಕನ್ಕ್ಲೂಡ್ ಮಾಡಕ್ಕೆ ನಾನು ಹೇಳ್ತೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ದು 2 ಮಂತ್ರಿಗಳ ವಿಚಾರ ಬಂತು. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಮಂತ್ರಿಗಳ ವಿಚಾರ. ಆಗ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ? ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ. ಇನ್ನ ತನಿಖೆ ಕೊಟ್ಟೇ ಇರಲಿಲ್ಲ, ತನಿಖೆ ಕೊಟ್ಟೋಗಿದ್ರು ಇಬ್ಬರು ಮಂತ್ರಿಗಳು. ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ, ಬಾಕ್ಲಲ್ಲಿ ಮಲಗಿದ್ದೋ, ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ? ಇಡೀ ಸರ್ಕಾರ ಅವರು ನಿರ್ದೋಷಿಯಾಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ? ಹಂಗೆ ಈ DK ಶಿವಕುಮಾರ್ ಹೇಳ್ತಾ ಇರೋದು. ಮುಂದುವರಿಸಿ, ಈಗ ಹಾಗಾದ್ರೆ ಮುಂದುವರಿಸಿ, ಸಂಬಂಧಪಟ್ಟ ಹೇಳಿ ಸಮರ್ಥನೆ ಮಾಡಿ. ನಿಮ್ಗೆ ಓಟ್ ಕೊಟ್ಟಿದಾರಲ್ಲ ಆ ದಲಿತರು, ಅವ್ರು ಇದನ್ನ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಮರಿಬೇಡಿ. ಮುಂದೆ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟು ನೀವು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ಇದ್ದಾರೆ, ನೀವು ನನ್ನ ಬಾಯಿ ಕಟ್ಸ್ಬೋದು, ನೀವೆಲ್ಲ ಎದ್ದು ಮಾತಾಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿಯನ್ನ ಅಡಗಿಸ್ಬೋದು, ಆದ್ರೆ ಸತ್ಯನ ಮುಚ್ಚಿಡಕ್ಕಾಗಲ್ಲ, ಸತ್ಯನ ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಬರ್ತದೆ. ನಾನು ಹೇಳೋದು, ಇವತ್ತು ಎಂತ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ, ಏನ್ ಪರಿಸ್ಥಿತಿ ಆಗ್ತದೆ ಅಂದ್ರೆ, ಇವತ್ತು CBI ಕೂಡ ತನಿಖೆ ನಡೆಸ್ತಾ ಇದೆ, ಎಲ್ಲಾದ್ರೂ ಇದು ಸುತ್ಕೊಂಡು ಬರ್ತದೆ. ನಮ್ಮ SIT ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ SIT ಅಧಿಕಾರಿಗಳು ಮುಜುಗರಕ್ಕೀಡಾಗುವ ಹಾಗೆ ಒಂದು ದಿವಸ ನೀವು ಮಾಡ್ತಾ ಇದ್ದೀರಿ. ಅತ್ಯಂತ ಒಳ್ಳೆ ಅಧಿಕಾರಿಗಳು ಮುಜುಗರ ಅನುಭವಿಸಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನನಗೆ ಮಾಹಿತಿ ಇದ್ದಂತ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಇನ್ನಾದ್ರೂ ಅದನ್ನ ಕೈ ಬಿಡಬೇಕು. ಫೇರ್ ಆಗಿ, ಈಗಾಗಲೇ ಹೇಳಿದ್ರಲ್ಲ, ಫೇರ್ ಆಗಿ ಎನ್ಕ್ವೈರಿ ಆಗಲಿ, ಯಾವನ್ ಬೇಕಾದ್ರೂ ಜೈಲಿಗೆ ಹೋಗ್ಲಿ. ಇದು ನೀವು ತಾಕತ್ತಿನಿಂದ ಹೇಳಿ ಸತ್ಯ ಹೊರಗೆ ಬರ್ತದೆ. ಇಲ್ಲದ್ರೆ ಅವ್ನು ಮಾಡಲೇ ಇಲ್ಲ, ನಾವು ಹೇಳಿದ್ದು ಅವ್ರು ಹೊರಗೆ ಬರ್ತಾರೆ ಅಂತ ಹೇಳಿದ್ದು. ಅವ್ರನ್ನ ಎನ್ಕ್ವೈರಿ ಮಾಡಬೇಡಿ, ಅಥವಾ ಎನ್ಕ್ವೈರಿ ಗುರಿಪಡಿಸಬೇಡಿ, ಅಥವಾ ಇನ್ನೊಂದು ನಾವು ಹೇಳಕ್ ಹೋಗಿಲ್ಲ. ಇವತ್ತು ಹೇಳ್ತಾರೆ, ನೀವು ಮೊನ್ನೆ ಕೆಲವರದೆಲ್ಲ ಹೇಳಿದ್ರಿ, ಹಾಕ್ರಲ್ಲ ಜೈಲೊಳಗೆ ತಗೊಂಡು ಹಾಕ್ರಿ, ಉಪ್ಪು ತಿಂದವ್ ನೀರು ಕುಡಿತಾನೆ. ನಾವೆಲ್ಲರೂ ಸಮರ್ಥನೆ ಮಾಡ್ಲಿಕ್ಕೆ ಇದ್ರೆ ಅಧ್ಯಕ್ಷ ಹೇಳ್ಬೇಕು. 5 ನಿಮಿಷ ಮುಗಿಸ್. ಆದ್ರಿಂದ ನಾನು ಬಹಳ ಹೊತ್ತು ಮಾಡೋದಿಲ್ಲ ಅಧ್ಯಕ್ಷರೇ. ಆದ್ರಿಂದ ನನ್ನ ವಿನಂತಿ ಇಷ್ಟೇನೆ, ಬೇರೆಯವ್ರು ಮಾತಾಡೋದಿಲ್ಲ ಏನಾಗಾದ್ರೆ. ನನ್ನ ವಿನಂತಿ ಇಷ್ಟೇನೆ, ಇವತ್ತು ನೈತಿಕತೆಯ ಪ್ರಶ್ನೆ. ಸರ್ಕಾರ, ನೀವು ಹೇಳ್ಬೋದು, ಸಿದ್ದರಾಮಯ್ಯನವರು ಉತ್ತರ ಕೊಡೋದು ಹೇಳ್ಬೋದು, ಏನ್ರಿ ನಂದೇನ್ರಿ ರೋಲ್ ಇದೆ ಅಂತ. ನಾನು ಯಾಕ್ರಿ ಎಲ್ಲರೂ ಮಾತಾಡಿದವ್ರು ಹೇಳಿದ್ರು ನೀವು ರಾಜೀನಾಮೆ ಕೊಡ್ಬೇಕಾಗ್ತದೆ ಅಂತ. ಯಾರ್ಯಾರು ಹಿಂದೆ ರಾಜೀನಾಮೆ ಕೊಟ್ಟು ಅವ್ರ ಇಮೇಜ್ ಎಷ್ಟು ಜಾಸ್ತಿ ಮಾಡ್ಕೊಂಡ್ರು ಅಂತ ಹೇಳಿ, ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಯಾರ್ಯಾರು ಏನ್ ಮಾಡಿದ್ರು ಈ ಕರ್ನಾಟಕ ವಿಧಾನಸಭೆ ಒಳಗಡೆ ದಾಖಲೆ ಇದೆ. ನಾನು ಹಂಗೆ ನಮ್ಮ ಸಿದ್ದರಾಮಯ್ಯನವ್ರು ಹಾಗಾಗಬೇಕು ಅಂತ ನಾನು ಅಪೇಕ್ಷೆ ಪಡೋದು. ಮೌಲ್ಯಗಳು, ಇವತ್ತು ಮೌಲ್ಯಗಳಿಗಾಗಿ ಸಾರ್ವಜನಿಕ ಜನ ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆದಾಗ ಹೋಮ್ ಮಿನಿಸ್ಟರ್ ಯಾರಿದ್ರು ಅಧ್ಯಕ್ಷ? ನೋಡ್ರಿ, ನಾನು ಹಿಡಿದಿದ್ದು PSI ಎಲ್ಲಿ ಕಳೆದು ಹೋಗಿತ್ತು? ಏನಿಲ್ಲ, ನಾನೇ ಎನ್ಕ್ವೈರಿ ಕೊಟ್ಟಿದ್ದು.
ನಾನೇ ಎನ್ಕ್ವೈರಿ ಕೊಟ್ಟಿದ್ದು. ಸ್ಕ್ಯಾಮ್ ಆದಾಗ ನೈತಿಕ ಸ್ಕ್ಯಾಮ್ ಆಗಿದೆ ಅಂತ ಜವಾಬ್ದಾರಿ ನಿಮ್ಮದು ನೀವೆಲ್ಲ ಇರ್ಲಿಲ್ವಾ? ಹಿಡ್ದು ಕೊಟ್ಟಿದ್ದು. ನೈತಿಕ ಜವಾಬ್ದಾರಿ ನೀವೆಲ್ಲ ಹಿಡ್ದು ಕೊಟ್ಟಿದ್ದು. ಮುಂದೆ ಹೋಗುವ PSI ಸ್ಕ್ಯಾಮ್ ಆದಾಗ ನೀವು ಮಾತಾಡಿ ಎಲ್ಲಿ ಸರ್ ಹೋಗಿತ್ತು ಈ ನೈತಿಕ ಪ್ರಜ್ಞೆ? ಮುಂದೆ ಹೋಗುವ ಆಯ್ತು, ಮುಂದಕ್ಕೆ ಮಾತಾಡ್ಲಿ. ಏನಾಗ್ಬೇಕು ಅಂತ ಈಗ PSI ಬಗ್ಗೆ ಮಾತಾಡ್ತಿದ್ದೀರಾ? PSI ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಷ್ಟು ಸರ್ಕಾರದಲ್ಲಿ ಗೃಹ ಸಚಿವರು ಅಧಿಕಾರ PSI ರಿಕ್ರೂಟ್ಮೆಂಟ್ ಅಲ್ಲಿ ಅನ್ನುವಂಥದ್ದು ತನಿಖೆ ಆಗಲಿ. ಮಾತಾಡ್ತಾರೆ ಈಗ. ಆಯ್ತು ಮಂತ್ರಿ ಅವರೇ, ನುಡಿಬೇಕು. ಹಿಂದಿನ ಅವಧಿಯಲ್ಲೂ ಮಾಡೋದು ಈ PSI ತನಿಖೆ, ಮಾತಾಡೋದು ಈ ಕಡೆ, ಮಾತಿಗೂ ಕೃತಿಗೂ ಸರ್ಕಾರದಲ್ಲೂ ನೋಡಿ. ಈಗ FDA ರಿಕ್ರೂಟ್ಮೆಂಟ್ ಅಲ್ಲಿ ಏನಾಯ್ತು? ಮಕ್ಕಳ ಭವಿಷ್ಯ ಹಾಳಾಯ್ತಲ್ಲ. FDA ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ರೀತಿ ಪೇಪರ್ ಲೀಕ್ ಆಗಿರೋದು, ಸೆಂಟ್ರಲ್ ಅಲ್ಲಿ ಕಾಪಿಗಳು ಆಗಿರೋದು, ಏನ್ ಮಾತಾಡ್ತಿಲ್ಲ? ಕಾಪಿ ಹೊಡೆದಿರೋದು ಕೇಂದ್ರ ಆಯ್ತು ಕೃಷ್ಣ ಅವರೇ, ನೆಕ್ಸ್ಟ್ ಮಾತಾಡಿ, ನೀವು ನೆಕ್ಸ್ಟ್ ಮಾತಾಡಿ. ಬಿಜೆಪಿ ಲೀಡರ್ ನಿಮ್ದು ನಿನ್ನೆ ಲೀಡರ್ಗಳೇ ಅದೆಲ್ಲ ಮಾಡಕ್ಕಾಗೋದು ನಿಮ್ಮಿಂದ ಮಾತ್ರ ಸಾಧ್ಯ. ಬಿಜೆಪಿ ಮಾತಾಡಿ ನೀವು. ನಿಮ್ದು ಬಚ್ಚಿಟ್ಟಂದ್ರೆ ಈಗ ಬೆಳಕಿಗೆ ಯಾರ ಕೈನಲ್ಲೂ ದುರುಪಯೋಗ ಪಡಿಸ್ಕೊಳ್ಳಿ. ಮಾತಾಡಿ, ಕಂಟಿನ್ಯೂ ಮಾಡಿ ನೀವು. ಅವ್ರು ಮಾತಾಡಿ, ಪೌರಾಣಿಕವಾಗಿ ಅಕ್ರಮ ಆಗಿದೆ, ಪೇಪರ್ ಲೀಕ್ ಆಗಿದೆ, ಈ ದೇಶದಲ್ಲಿ ಮಾಡಿ ಸರ್. ಏನು ಬಿಜೆಪಿ ಸರ್ಕಾರ ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡಿ ಸ್ವಲ್ಪ. ತಡ್ಕೊಳಕ್ ಆಗ್ತಿಲ್ಲ. ಆಯ್ತು ಮಾತಾಡಿ. ಕೂತ್ಕೊಳ್ಳಿ. ಸಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ? ನೀವು ಸಹಿಸ್ಕೊಳಕ್ ಆಗ್ತಿಲ್ಲ. ಯಾಕೆ ಉರಿಯಾಗ್ತಿದೆ ಈ ರೀತಿ? ದೊಡ್ಡ PSI ಸ್ಕ್ಯಾಮ್ ಇವಾಗ ನಿಮ್ಮ ಹತ್ರ ಅಧಿಕಾರ ಇದೆಯಲ್ಲ, ನೀವು ಮಾಡಿ ತನಿಖೆ. ನೀವು ಮಾಡಿ ರಾಜೀನಾಮೆ ನಿಮ್ಮನ್ನು ಯಾರು ತಡೆದಿದ್ದಾರೆ? ಇವರು ರಾಜೀನಾಮೆ ಕೊಟ್ಟಿದ್ದಿದ್ರೆ ಪ್ರಾಮಾಣಿಕ ನಿಮಗೆ ತನಿಖಾ ಅಧಿಕಾರವನ್ನು ಹಿಂದೆ ನಡೆದಿಲ್ಲ. ಎಲ್ಲವನ್ನು ರಕ್ಷಣೆ ನಿಮ್ಮ ಹಿತವನ್ನು ನೀವು ಪ್ರಯತ್ನ ಮಾಡಿ. ಅಶ್ವತ್ಥ ಕೂತ್ಕೊಳ್ಳಿ. ಅವರು ಸುಮ್ಮನೆ ಅವ್ರ ಮಾತಾ ಉತ್ತರ ನೀವು ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ಳೋಕೆ ಹೇಳಿ. ಅವ್ರಿಗೆ ಯಾಕೆ ಅಡಚಣೆ ಮಾಡಿ? ಈಗ ಮುಗಿತಲ್ಲ. ಕೇಳಿದೆ ಪ್ರಶ್ನೆ ಕೇಳಿದ್ಕೇನೆ ಈಗ ನಿಮಗೆ ಸಿಟ್ಟು ಬಂದಿರೋದು, ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ. ಕೃಷ್ಣರ ತಾವು ಕೇಳಿದ್ದೀರಿ. ಇದು ಮುಗಿಲಿ. ಈಗ ಒಂದು ಇದು ಮುಗಿಲಿ. ಸೂರ್ಯನ್ಗೆ ಟಾರ್ಚ್ ಹಿಡಿತಾ ಇದ್ದಾರೆ. ಆಯ್ತು, ಸೂರ್ಯನ್ಗೆ ಟಾರ್ಚ್ ಆಯ್ತು. ಈಗ ಮಾತಾಡಿ. ನೀವು ಮಾತಾಡಿ. ಈಗ ತಂದ್ರಿ
ಅವ್ರು ತಪ್ಪು ಮಾಡಿದ್ದಾರೆ ಸ್ಥಿತಿ ಅಂತ ಹೇಳಿದೆ. ಈಗ ಮಾತಾಡಿ. ಆಯ್ತು ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ ಇವ್ರೆ, ನೀವು ಕೂತ್ಕೊಳ್ಳಿ. ನಿಮ್ಗೆ ಮುಗಿಸ್ಬೇಕಾ ಬೇಡವಾ ಅಂತ ಹೇಳಿ ಪ್ರಿಯಾಂಕ್ ಅವ್ರೆ, ಪ್ರಿಯಾಂಕ್ ಅವ್ರೆ, ಪ್ರಿಯಾಂಕ್ ಮತ್ತು ಕೃಷ್ಣ ಅವ್ರೆ, ಇದು ಮುಗಿಸ್ಬೇಕಾ ಬೇಡ? ದುಡ್ಡು ಬಗ್ಗೆ ಮಾತಾಡಿದ್ರೆ ಏನೇನೋ ಕೇಳಿದ್ರೆ ದಲಿತರ ಬಗ್ಗೆ ಮಾತಾಡಿದ್ರೆ ದಲಿತ ವಿರೋಧಿ ದಲಿತರ ಹಣಕ್ಕಾಗಿ ನಡೆದಿಲ್ಲ ಅಂತ ಇಲ್ಲೇ ಈಗ ಮಾತಾ ಪ್ರಿಯಾಂಕ್ ಈಗ ಸಬ್ಜೆಕ್ಟ್ ಬೇರೆ ನಿದ್ದೆ ಬೇರೆ ಅಂತ ಮಾಡ್ದಲ್ಲಿ ಆಯ್ತು ಕೂತ್ಕೊಳ್ಳಿ. ಈಗ ಏನಾರ ಸಂಬಂಧ ಅವರು ಮಾತಾಡಿದ್ರೆ ನೀವು ಮಾತಾಡಿ. ಆಮೇಲೆ ಆಮೇಲೆ ನೋಡಿ, ಕೃಷ್ಣ ಬೈರೇಗೌಡರ ಬಗ್ಗೆ ಆಗ್ಲಿ ಪ್ರಿಯಾಂಕ ಖರ್ಗೆ ಬಗ್ಗೆ ನಮ್ಗೇನು ವಿರೋಧ ಇಲ್ಲ. ತಾವು ಅವ್ರ ಹೆಸರನ್ನ ಕೂಗಿದ್ರೆ ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಅವ್ರನ್ನ ಸ್ವಲ್ಪ ಕೂತ್ಕೊಳ್ಳಿ. ನಮ್ಮ ಮಂತ್ರಿಗಳು ಬಹಳ ಎಕ್ಸ್ಪರ್ಟ್ ಇದ್ದಾರೆ, ಜ್ಞಾನಿಗಳಿದ್ದಾರೆ, ಅವ್ರು ಮಾತಾಡ್ಕೊಡಿ ಅವಕಾಶ. ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ರೈಟ್ಸ್ ಅನ್ನ ನಾವು ಚಲಾಯಿಸಿದಿರಿ. ಯಾರು ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೋದು, ಯಾಕಂದ್ರೆ ಇಲಾಖೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಸಮರ್ಥರಿದ್ದಾರೆ. ನಂಗೆ ಜ್ಞಾನೇಂದ್ರನ್ ಹೇಳಿದ್ದಾರೆ ನನಗೆ ಅವ್ರ ಬಗ್ಗೆ ಏನು ಒಳ್ಳೆ ಅಭಿಪ್ರಾಯ ಇದೆ ಅಂತ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಹಿಂಗೆ ಮಾತಾಡ್ಬೇಕು ಹಿಂಗೆ ಅಂತ ಹೇಳಿದ್ರೆ ಬರ್ದ್ ಕೊಟ್ಬಿಡಿ, ಎಲ್ಲ ಒಂದು ರಿಟರ್ನ್ ಬರ್ದ್ ಕೊಟ್ಬಿಡಿ. ನಾವೆಲ್ಲ ಹಂಗೆ ಮಾತಾಡ್ತೀರಿ. ಕೊನೆಗೆ ನಿಮ್ಗೆ ಎಲ್ಲ ಒಂದೇ ನಿಮಿಷ ಮಾತಾಡ್ಲಿಕ್ಕೆ ಬಿಡಿ. ಅಲ್ಲ, ಇಷ್ಟೊತ್ತು ಸದನ ಕರೆಕ್ಟ್ ಆಗಿ ನಡೀತಾ ಇತ್ತು. ಅವರಿಬ್ಬರು ಬಂದು ಪದೇ ಪದೇ ಮಾಡಿ ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟ್ ಅಷ್ಟೇ. ಏನಾನ ರೆಕಾರ್ಡ್ ಹೋಯ್ತಾ, ಪತ್ರಿಕೆಗೆ ಹೋಯ್ತಾ, ಏನು ಇಲ್ಲ. ಸುಮ್ಮನೆ ಬಂದು ಗಲಾಟೆ ಮಾಡಿದ್ರು. ನಾಳೆಯಿಂದ ಸ್ವಲ್ಪ ಕಷಾಯದ ವ್ಯವಸ್ಥೆ ಹೊರಗಡೆ ಮಾಡೋದು ದಯವಿಟ್ಟು ಸ್ವಲ್ಪ ಕಷಾಯ ಬೇಕೆಲ್ಲ. ಈಗ ನಾನು ದಯವಿಟ್ಟು ಅವರು ರಿಪ್ಲೈ ಮಾಡುವಾಗ ತಾಳೆ ಒಂದೇ ಎತ್ತಾಳವರು ವಿರೋಧ ಪಕ್ಷ ನಾಯಕರ ನೀವು ಇಡೀ ಸದನ ಆ ಬಟನ್ ಅವ್ರ ಕಾಂಪಿಟೇಷನ್ ಸಾಲ್ವ್ ಮಾಡಪ್ಪ ನೀನು. ಆಮೇಲೆ ಸಾಲ್ವ್ ಮಾಡುವಂತೆ ಅಲ್ಲಿ ಕಾಂಪಿಟೇಷನ್. ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮ ಸೆಂಟ್ರಲೈಸ್ ಬಟನ್ ಅವ್ರು ಇಟ್ಕೋಬೇಕಾಯ್ತು, ನೀವು ಇಟ್ಕೊಂಡಿರಿ. ಈಗ 6 ಜನ ಮಾತಾಡಲಿ. ಈಗ ನಾನು ಒಂದಕ್ಕೆ ನಾನು ಮೊನ್ನೆ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ. ಪದೇ ಪದೇ ನನಗೆ ಹತ್ತಿರ ಇಲ್ಲ. ಸಿಸಿ ಮಾಡಿ ಕೂತ್ಕೊಳ್ಳಿ. ಯಾಕೆ ನೀವು ಪ್ರತಿ ಸಲ ಆ ಕಡೆಗೆ ಯಾಕೆ ನಿಲ್ತೀರಿ? ಯಾಕೆ ಏನಾಗಿದೆ ರೈಟ್ಸ್ ಬಗ್ಗೆ ಹೇಳಿದ್ರಿ ಸರ್.
ಈಗ ನಾವು ನಾವು debate- ಕೂತಿದ್ದೆ ಅವಾಗ ನಾನು ಕೂಡ ನಾವು ಹಿಂಗೆ debate ಮತ್ತೆ ಇಟ್ಕೊಳ್ವಾ? ನನಗೆ CID ನೋಟಿಸ್ ಕೊಟ್ರಲ್ಲ, ನಾನು ಮಾಧ್ಯಮದಲ್ಲಿ ಏನಿದೆ, ನೀವು ಇವತ್ತು ಪೇಪರ್ ತೆಗ್ದು ಮಾತಾಡ್ತಾ ಇದ್ರಲ್ಲ, ಅದೇ ಪೇಪರ್ ತೆಗ್ದು ನಾನು ಮಾತಾಡಿದ್ದೆ. ಅವಾಗ CID ಇಂದ ನನಗೆ 2 ಸರಿ ನೋಟಿಸ್ ಅಧ್ಯಕ್ಷರೇ ಬಂದು, ಎಲ್ಲಿಂದ ಬಂದು ಮಾಹಿತಿ ಹೇಗ್ ಬಂತು, ಅಲ್ಲಿದ್ದಾಗ ಒಂದು ಕಾನೂನು, ಇಲ್ಲಿದ್ದಾಗ ಒಂದು ಕಾನೂನು, ಅದೇ ಹೇಗೆ ಸರ್? ಇವಾಗ ನಿಮ್ ರೈಟ್ಸ್, ಅವಾಗ ನನ್ನ ರೈಟ್ಸ್ ಇರ್ಲಿಲ್ಲ. ಈಗ ನಾನು ವಿಧಾನಸಭೆ ಅಲ್ಲ ಆಗಿರೋದು, ನೀವು ಆಚೆ ಪ್ರೆಸ್ ಮೀಟ್ ಮಾಡಿರೋದು ಆಗಿರೋದು. ಅಲ್ಲೇ ಉತ್ತರ ಕೊಡಿ ನೀವು. ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೇನೆ. ನಿಯಮ ಇದೆ, ರೂಲ್ಸ್ ಇದೆ. ನೀವು ಇದೆಲ್ಲ ವಿರೋಧ ಪಕ್ಷವಾಗಿ ನಾವೇನ್ ಮಾತಾಡ್ಬೇಕು, ನೀವೆಲ್ಲ ಡೈರೆಕ್ಟ್ ಮಾಡೋದು, ನೀವೆಲ್ಲ ಡೈರೆಕ್ಟ್ ಮಾಡೋದು. ಇದಕ್ಕೆಲ್ಲ ನಾವು ಮಾತಾಡ್ತೀವಿ. ನಿಮಗೆ ಆಡಳಿತ ಪಕ್ಷ ಪೇಷನ್ಸ್ ಇರ್ಬೇಕ್ರಿ. ಒಂದು ನಿಮಿಷ ಮಾತಾಡಬೇಡಿ. ಸಂಸ್ಥೆಗಳು ದುರುಪಯೋಗ ಮಾಡಿ. ಪ್ರಿಯಾಂಕಾ ಅವರೇ, ನೀವು BP ಬಂದಾಗ ಮಾತಾಡಬೇಡಿ. ಅಲ್ಲ ನಾನು ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಈಗ ಒಂದ್ ಸೆಕೆಂಡ್ ಶಿಶು, ಒಂದ್ ನಿಮಿಷ ಹೇಳಿ, ಒಂದ್ ಸೆಕೆಂಡ್. ಈಗ ಏನ್ ಗಡಿಬಿಡಿ ಮಾಡಬೇಡಿ. ಇಲ್ಲಿ ಚರ್ಚೆನು ನೀವು ಇಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾರೆ, ನೀವು ಇಲ್ಲಿದ್ದಾಗ ಏನ್ ಮಾಡಿದ್ದೀರಿ, ನಿಮ್ಮ ಈ ಸಮಸ್ಯೆ ಇದಿತ್ತು, ಆಗ ನೀವು ಈ ರೀತಿ ಮಾತಾಡ್ರಿ, ಈಗ ನೀವೀಗ ಅಲ್ಲಿ ಹಾಗೆ ಮಾತಾಡ್ತೀರ ಅಂತ ಇವ್ರು ಕೇಳಲಿಕ್ಕೆ ಆಯ್ತು. ನೀವು ಇಲ್ಲಿದ್ದಂತ ಕೇಳಲಿಕ್ಕೆ ಆಯ್ತು, ನೀವು ಇಲ್ಲಿದ್ದಾಗ ನೀವೇನ್ ಮಾತಾಡಿದ್ದೀರಿ. ಈಗ ಇದು ನಿಮ್ಮ ಇಬ್ಬರ ಮಿಸ್ಟೇಕ್ ಅಲ್ಲ, ಆ ಕಡೆ ಹೀಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ. ಈಗ ಅದನ್ನು ಬಿಟ್ಟು ಇದರ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಹೋಗ. ಈಗ ಇನ್ನೊಂದು ವಿಷಯ ಅಂತ ಹೇಳ್ತಾ ಮೊನ್ನೆ ಕೂಡ ನಾನು ಹೇಳಿದ್ದೇನಲ್ಲ, ನಮ್ಗೆ ಈಗ ಆದಷ್ಟು ಬೇಗನೆ ಸಂವಿಧಾನ ಮುಗಿಸಿ 4 ಉತ್ತರ ಕೊಡ್ಬೇಕು. ನಾನು ಯಾರೆಲ್ಲ ಮಾತ್ರ 4-5 ಜನ ಇದ್ದಾರೆ, ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಮಾತು ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ಇಲ್ಲಿ ಕೂತನ್ನು ಕೇಳಿ ಖುಷಿ ಆಗ್ಬೇಕು. ಮತ್ತೆ ನೀವ್ ಹೇಗೆ ಇರ್ಬೇಕಂತ ಹೇಳಿದ್ರೆ ಅವರ ಮಾತನ್ನು ಕೇಳುವಂತ ತಾಳ್ಮೆ ನಿಮ್ಗೆ ಸ್ವಲ್ಪ ಬೇಕು. ಇದು ಬೇಗ ಮುಂದುವರಿಸಿ, ಕಂಟಿನ್ಯೂ ಆಗಿ ಮಾತಾಡಿದ್ರು ಕಂಟಿನ್ಯೂ ಮಾಡಿ. ಈಗ ನಾನು ಮಾತಾಡಿ ಇದಕ್ಕೆ ಚರ್ಚೆ ಎಂತಕ್ಕೆ ಚರ್ಚೆ ಸ್ಟಾರ್ಟ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಖುಷಿ ಯಾರು ನಿಮಗೆ ಆಗ್ಬೇಕು, ಅವ್ರಿಗೆ ಆಗ್ಬೇಕು. ಹಂಗೆ ನೀವಿಬ್ರು ಖುಷಿ ಆದಾಗ ಮಾತ್ರ ನನಗೆ ಖುಷಿ ಆಗುವಂತದ್ದು. ನಿಮ್ ಖುಷಿ ಆಗ ಮಾತಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ನೀವು ಅಧ್ಯಕ್ಷರಾಗಿದ್ದಕ್ಕೆ ಒಂದು ಮಾತ್ರ ಒಳ್ಳೇದಾಗೈತೆ, ನಿಮ್ಮ ಕನ್ನಡ ಮಾತ್ರ ಬಹಳ ಇಂಪ್ರೂವ್ಮೆಂಟ್ ಆಗೈತೆ. ಥ್ಯಾಂಕ್ ಯು. ಅದಕ್ಕೆಲ್ಲ ಕನ್ನಡದಲ್ಲಿ ಅಕ್ಷರದ ಗಡ್ಡೆ ಆಗಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ. ಕಂಟಿನ್ಯೂ ಮಾಡಿ, ಮುಗಿಸ್ತೀನಿ ಬೇಗ. ಈಗ ಅಧ್ಯಕ್ಷರೇ, ಇವರು ಮುಗಿಸ್ಬೇಕು. ಈ ಹಣ ಮೊಹರಂ ಊರಿಗೆ ಹೋಗ್ಲಿಕ್ಕೆ ಒಂದು ನಿಮಿಷ ಅಧ್ಯಕ್ಷ, ಈ ಹಣ ಏನು ಹೋಗಿದೆ, ಇದು ವಸೂಲಿ ಯಾವಾಗ, ಯಾರಿಂದ ವಸೂಲಿ? ಈಗ 1.5 ತಿಂಗಳಾಯ್ತಾ? ಯಾರಿಂದ ವಸೂಲಿ ಸರ್? ನೀವು SIT ಇವತ್ತು ಒದೆ ಕೊಟ್ಟು ವಸೂಲಿ ಮಾಡ್ತಿತ್ತು. ಯಾರು ಒತ್ತಡದಿಂದ ಅದು ಹಂಗೆ ಇದೆ ನೋಡ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಹೋಗಿದ್ದ ಹಣ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ವಾ? ತರಬೇಕಲ್ಲ ಹಣನ, ಮತ್ತೊಮ್ಮೆ ವಾಲ್ಮೀಕಿ ನಿಗಮಕ್ಕೆ ಜಮಾ ಮಾಡಬೇಕಲ್ಲ. ಅದು SITಗೆ ಯಾಕಾಗ್ಲಿಲ್ಲ ಇಷ್ಟು ದಿವಸವರೆಗೂ? ಯಾರು ಅವ್ರ ಕೈ ತಡೆದಿದ್ದಾರೆ? ಯಾಕೆ ಬರಲಿಲ್ಲ? ಅಂದ್ರೆ ನಾವು ಇಲ್ಲಿಂದ ಎಲೆಕ್ಷನ್ ಖರ್ಚಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ, ತರಲ್ಲ ಅಂತ ಹೇಳಿದ್ರೆ ಅದು ಖರ್ಚಾಗಿ ಹೋಗಿದೆ, ಹೆಂಗ್ ತರ್ತೀರಿ ನೀವು? ಇದು ಇಕ್ಕಟ್ಟಿನ ಸ್ಥಿತಿ, ಸತ್ಯ ಇಲ್ಲಿದೆ. ಆದ್ರಿಂದ ಅದನ್ನ ತಕ್ಷಣ ತರಬೇಕು. ಇನ್ನೊಂದು ಸರ್ ನೋಡಿದೆ, ಅಷ್ಟು ಬರಲಿಲ್ಲ, ವಾಪಸ್ ಬಂದಿದೆ. ದಿನೇಶ್ SIT ಕೆಲಸ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ದಿನೇಶ್ ಅಷ್ಟು ಬರಲಿಲ್ಲ, ಎಲ್ಲ ಬಂದಿದೆ, ತರ್ತಾ ಇದಾರೆ. 30 ಕೋಟಿ ವಾಪಸ್ ಬಂದಿದೆ. ಉಳಿದಿದ್ದು ಬರ್ಬೇಕಲ್ಲ. SIT ಏನ್ ಮಾಡ್ತಾ ಇದೆ ಅಂತ? SIT ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಮಾಹಿತಿ ಕೇಳ್ತಾ ಇದ್ದೀನಿ ಎಷ್ಟು ಸಮಯ ನನ್ಗೆ ಗೊತ್ತಿದ್ದ ಹಾಗೇನೆ SIT ಈ ಹಣ ವಸೂಲಿಯನ್ನ ಕೈ ಬಿಟ್ಟಿದೆ ಮಾಡಿರೋದು. ಯಾಕೆಂದ್ರೆ ಯಾರು ತಗೊಂಡೋಗಿ, ದಿನೇಶ್ ಇಲ್ಲಿ ಕೇಳಿ, ನಾನು ಹೇಳೋದು ಕೇಳಿ, ಯಾರು ತಗೊಂಡೋಗಿ ಇಟ್ಕೊಂಡಿದ್ರೋ ಆ ಹಣವನ್ನ SIT ತಂತು. ಯಾರು ತಗೊಂಡೋಗಿ ಎಲೆಕ್ಷನ್ ಖರ್ಚು ಮಾಡಿದಾರೋ ಯಾರು ತಗೊಂಡ್ ಬರೋದು? ಇದು ಪರಿಸ್ಥಿತಿ. ಆದ್ರಿಂದ ಮುಂದಕ್ಕೆ ಹೋಗಿ ನಾನು ಇವತ್ತು ಕೂಡ ಬೆಳಿಗ್ಗೆ ಆ ತೀರ್ಕೊಂಡಂತ ಚಂದ್ರಶೇಖರನ ಪತ್ನಿ ಹತ್ರ ಮಾತಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು, ಮೊನ್ನೆ ನಮ್ಮ ನಾಯಕರು ಕೂಡ ಹೇಳಿದ್ರು, ಆ ಅಮ್ಮ 10,000 ರೂಪಾಯಿಗೆ ಯಾವುದೋ ಒಂದು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. 8,000 10,000 ಕೆಲಸ ಮಾಡ್ತಾ ಇದ್ದಾಳೆ. ಅದರಲ್ಲಿ ಬರಬೇಕು, ಊಟ ಮಾಡಬೇಕು. 7 ತಿಂಗಳು ಸಂಬಳ ಆಗಿರಲಿಲ್ಲ 9 ಜನಕ್ಕೆ ನಿಗಮದಲ್ಲಿ. ನೀವು ಗಮನಿಸಬೇಕು, ಯಾರು ನಿಗಮವನ್ನು ಮೇಲುಸ್ತುವಾರಿ ನೋಡ್ತಾ ಇದ್ದಾರೆ, ಅವನು ಯಾರ ಪದ್ಮನಾಭನ್ ಅವರಿಗೆ 50,000 ರೂಪಾಯಿ ಕೊಟ್ಟರ ಮೇಲೆ ಶಿವಕುಮಾರ್ ಅವರೇ ಸಂಬಳ ಕೊಟ್ಟ.
ಹೀಗೆ ಇಂಥ ಮೃಗಗಳನ್ನೆಲ್ಲ ಅಲ್ಲಿ ಇಟ್ಕೊಂಡು ಬಡವರು ಉದ್ಧಾರ ಮಾಡಲಿ, ದಲಿತರು ಉದ್ಧಾರ ಆಗಲಿ ಅಂತೇಳಿ ಹೇಳಿ ಇಟ್ಕೊಂಡ್ರೆ ಏನು ಉದ್ಧಾರ ಮಾಡ್ತಾರವರು? ಏನಾಗ್ತದೆ ಹೇಳಿ? ಇವತ್ತಿಗೂ ಕೂಡ ನಾವೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ವಿ. ಮಾನ್ಯ ಪರಮೇಶ್ವರ್ ಅವರು ಹೋಗಿದ್ದಾರೆ, ಮಾನ್ಯ ಕುಮಾರ್ ಬಂಗಾರಪ್ಪನವರು, ಮಧು ಬಂಗಾರಪ್ಪನವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ, ನಮ್ಮ ನಾಯಕರು ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೀವಿ. ಬರೀ ಹೋಗಿ ಬಂದ್ರೆ ಸಾಲದಲ್ಲ, ಸರ್ಕಾರದ ಕಡೆಯಿಂದ ಅವನ ಕುಟುಂಬಕ್ಕೆ, ಯಾಕಂದ್ರೆ ಅವನು ಅವಮಾನಕ್ಕಾಗಿ ಆತ ಜೀವ ಕಳ್ಕೊಂಡೇ ಹೋಗಿದ್ರೆ ಇಲ್ಲಿ ನಾವು ಚರ್ಚೆ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಈಗಾಗಲೇ ಬಿಲ್ಗಳು ಸೃಷ್ಟಿ ಆಗ್ತಾ ಇತ್ತು. ಗೋವಾಕ್ಕೆ ಕರ್ಕೊಂಡು ಹೋಗಿ ಬಿಲ್ಲಿಗೆ ಇದು ಮಾಡು ಅಂತೇಳಿ ಹೇಳಿ ಅವನು ಹಿಂಸೆ ಕೊಟ್ಟಿದ್ದು ಬಂದು ಭಯ ಆಗೋಯ್ತು ಅವನಿಗೆ, ಆತ್ಮಹತ್ಯೆ ಮಾಡ್ಕೊಂಡ. ಅವನು ಹೇಳ್ದ, ನಾನು ಹೇಳಿ ಅಲ್ಲ, ಆದ್ರೆ ಮಾನಕ್ಕಾಗಿ ಸಾಯ್ತೀನಿ ಅಂತ. ಇಂಥ ವ್ಯಕ್ತಿಗಳಿಗೆ, ಇಂಥ ಸರ್ಕಾರಿ ನೌಕರಿಗೆ, ಅವರ ಕುಟುಂಬಕ್ಕೆ ಒಂದು ಆಧಾರ ಕಳಿಸ್ಕೊಟ್ಟು ನೀವೊಂದು ಮೆಸೇಜ್ ಕೊಡ್ಬೇಕಲ್ಲ, ಈ ರೀತಿ ಪ್ರಾಮಾಣಿಕವಾಗಿ ಬದುಕು, ನೀನು ನಿನ್ ಜೊತೆಗೆ ಸರ್ಕಾರ ಇದೆ ಅಂತ ಹೇಳ್ಬೇಕಲ್ಲ ನೀವು. ಈ ಕೆಲಸ ಆಗಬೇಕು. ಇವತ್ತಿಗೂ ಅವನ ಕುಟುಂಬಕ್ಕೆ ಒಂದು ಪೈಸಾ ಹೋಗ್ಲಿಲ್ಲ, ಬಾಕಿ ಇರುವಂತ ಸಂಬಳ ಹೋಗ್ಲಿಲ್ಲ, ಏನೇನೂ ಆಗಲಿಲ್ಲ. ಹಾಗಾಗಿ ಅದನ್ನು ತಕ್ಷಣ ಕೊಡಬೇಕು. ಓಕೆ. ಮತ್ತೆ ನಾನು ಹೇಳಿದ್ದೀನಿ, ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ, ನಿಮಗೆ ಅದ್ರ ಬಗ್ಗೆ ಇದ್ರೆ, ಯಾಕಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ನಾನು ಹೇಳ್ತೀನಿ, ಲಾಸ್ಟ್ ಹೇಳ್ತೀನಿ ಅಧ್ಯಕ್ಷರೇ. ಮೊನ್ನೆ ಜ್ಞಾನೇಂದ್ರ ಅವರು ಆ ಕುಟುಂಬದ ಬಗ್ಗೆ ನಾನು ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ. ಯಾಕಂದ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು. ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅದು ಡೆತ್ ನೋಟ್ ಅಲ್ಲ. ಅದು ನನಗೆ ಆ ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅವನ ಜೀವಕ್ಕೆ ಬೆಲೆ ಕಟ್ಟಲ್ಲ. ಅದು ಡೆತ್ ನೋಟ್ ಅಲ್ಲ, ಅದು 187 ಕೋಟಿ ಲೈವ್ ಚೆಕ್. ಅದಿಲ್ಲ, ಡೆತ್ ನೋಟ್ ಇಲ್ಲ ಅಂದ್ರೆ ನಿಮಗೆ ಈ 187 ಕೋಟಿ ಸಿಗ್ತಾನೆ ಇರಲಿಲ್ಲಲ್ಲ. ಅಷ್ಟು 187 ಕೋಟಿ ಚೆಕ್ ಇದ್ದಂಗೆ ಅವನು ಡೆತ್ ನೋಟು. ದಯವಿಟ್ಟು ಅದನ್ನ ಅರ್ಥ ಮಾಡಿ. ಸರ್ಕಾರ ಕೂಡಿಸಿದ್ದೇನೆ. ಈಗ SIT ಅವರು 20 ಕೋಟಿನೋ 30 ಕೋಟಿನೋ ತಂದರು, ವಾಪಸ್ ತಂದಿದ್ದಾರೆ. ಒಂದಲ್ಲ ಒಂದ್ ಕಡೆ ತರ್ತಾರೆ, ಇನ್ನೂ ಒಂದಷ್ಟು ದುಡ್ಡು ಬರ್ಬೋದು, ಎಲ್ಲೆಲ್ಲಿ ಹೋಗಿದೆ ಎಲ್ಲ ಬರ್ತತೆ. ಅವನಿಗೆ ಈ ಡೆತ್ ನೋಟು ನೀವು ಇಲ್ಲ ಅಂತ ಹೇಳಿದ್ರೆ ದುಡ್ಡೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದು ಡೆತ್ ನೋಟ್ ಅಲ್ಲ, ನಾನು ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ದೀನಿ. 180 ಕ್ರೋರ್ಸ್ ಚೆಕ್ ಇದ್ದಂಗೆ ಇದು, ಸರ್ಕಾರ ಕೂಡಿಸಿದ್ದಾನೆ. ಆ ಪುಣ್ಯನಾದ್ರೂ ಕಟ್ಕೊಳ್ಳಿ ನೀವು ದಯವಿಟ್ಟು. ಸರ್, ಒಂದ್ ನಿಮಿಷ ಸರ್. ಅವರ ಕಾಳಜಿಯನ್ನ ನಾವು ಮೆಚ್ತೀವಿ, ನಿಜವಾಗ್ಲೂ ಬಹಳ ಹೃದಯವಂತರು ಸರ್. ಇದೇ ರೀತಿ ಘಟನೆ ಸಂತೋಷ್ ಪಾಟೀಲ್ ಅಂತ ನನ್ನ ಕ್ಷೇತ್ರದವರು, ಅವರು ಕೂಡ ಬರ್ದಿಟ್ಟು ಆದ್ರೆ ಅವರ ಹೆಂಡತಿಗೆ, ಅವರ ಧರ್ಮ ಪತ್ನಿಗೆ ಅವಾಗ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಪಕ್ಷದಿಂದ ಸಹಾಯ ಮಾಡಿದ್ವಿ. ಆದ್ರೆ ಈಗ ತೋರಿಸ್ತಾ ಇದ್ದಾರಲ್ಲ, ಸಂತೋಷ್ ಪಾಟೀಲ್ ಅವರ ಧರ್ಮ ಪತ್ನಿ ಬಗ್ಗೆ ಮೇಡಮ್, ನಾನು ಹೇಳೋದು ಮುಂದುವರಿಸಿ, ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಇದನ್ನ ಸಮರ್ಥಿಸ್ಕೊಳಕ್ ಬರಬೇಡಿ. ನಿಮ್ಗೆ ತಾಪತ್ರ, ನಿಮ್ಗೆ ಅಡ್ವಾನ್ಸ್ ಆಗುತ್ತೆ, ನಿಮ್ಗೆ ಅಡ್ವಾನ್ಸ್ ಆಗುತ್ತೆ. ಇದು ದಲಿತರ ವಿಚಾರ, ಇದು ದಲಿತ ವಿರೋಧಿ ಬಿಜೆಪಿ. ಯಾವ್ದನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ದಲಿತ ವಿರೋಧಿಗಳು ಆಗ್ಬೋದು ಸರ್. ನಾನು ಹೇಳ್ತೀನಿ, ಕೊನೆಯದಾಗಿ, ನಾನು ರಾಜಕಾರಣಕ್ಕಲ್ಲ, ನಿಜವಾಗ್ಲೂ ನಾನು ಪ್ರೀತಿ ಮಾಡೋ ನಿಮ್ಮನ್ನ ಬಹಳ ವರ್ಷದಿಂದ. ಮೊನ್ನೆ ದಿನ ನಿಮ್ ಸ್ಟೇಟ್ಮೆಂಟ್ ಒಂದು ನನಗೆ ಅತ್ಯಂತ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ ಏನ್ ಮಾಡ್ತಿದ್ರೆ ಮುಂದುವರಿಸಿಕೊಂಡು ಹೋಗಿ ಅಲ್ಲ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನಾವು ಏನು ಮಾತಾಡಬಾರ್ದು ಅಂದ್ರೆ ಹೆಂಗೆ? ಹಾಗೆ ನಾನು ಹೇಳಿದೆ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಬಗ್ಗೆ ಚರ್ಚೆ ಆಗ್ತದೆ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ರೆಕಾರ್ಡ್ ತೆಗೆದು ನೋಡಿ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾತಾಡ್ತೀನಿ. ನಾನು ಹೇಳೋದು, ನಾನು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರಿಂದ, ಈ ಸ್ಥಾನಕ್ಕೆ ಬಂದಿದ್ರಿಂದ ಯಾರಿಗಾರು ಹೊಟ್ಟೆ ಕಿಚ್ಚಾಗಿ ಹಿಂಗ್ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರಿ. ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ, ನಿಮ್ಮಂತ ಎಕ್ಸ್ಪೀರಿಯನ್ಸ್ ಒಬ್ರಿಗೆ ಆ ದಲಿತ ಜನಾಂಗದ ಗುರಾಣಿ ಬೇಕಾ ನಿಮ್ಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ? ಯಾಕೆ ಹೇಳಿದ್ರೆ ಅದನ್ನ? ಇದರಿಂದ ಜನರ ಮನಸ್ಸಲ್ಲಿ ಅತ್ಯಂತ ದುರ್ಬಲ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳುವಂತ ಭಾವನೆ ನಿರ್ಮಾಣ ಆಗ್ಲಿಕ್ಕಾಯ್ತು. ಇದನ್ನಾದ್ರೆ ತಗೊಳ್ಳಿ, ನನಗೆ ಅನ್ಸಿದ್ದು, ನಾನು ಕೂಡ ನಿಮ್ಮ ಹಿತೈಷಿಯಾಗಿ ಗುರಾಣಿ ಎಲ್ಲ ಒಂದ್ ಕಡೆ ನನ್ನ ಜಾತಿನ, ನನ್ನ ವರ್ಗವನ್ನ ಗುರಾಣಿ ಮಾಡ್ಕೊಂಡು ಹೋಗೋದಲ್ಲ, ನಾವು ಸಮರ್ಥನೆ ಮಾಡ್ಕೊಳ್ಬೇಕು. ಆ ತಾಕತ್ ನಿಮ್ಗೆ ಇತ್ತು ಮೊದಲು, ಈಗ ಯಾಕೆ ಕಳ್ಕೊಂಡ್ರಿ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಾನು ಹೇಳ್ತೀನಿ, ನೈತಿಕತೆ, ಮೌಲ್ಯ ಇದು ಭಾಷಣದ ವಸ್ತು ಆಗಬಾರ್ದು.
ನಾವು ಅಧಿಕಾರದಲ್ಲಿ ಇರುವಾಗ ಇದನ್ನ ಸಹಜವಾಗಿ ನಾನು ಹೇಳ್ತೀನಿ, ಮುಗಿಸ್ತೀನಿ. ಮುಗಿಸ್ರಿ ಮತ್ತೆ ಅವ್ರ ಮೇಲೆ ಮುಗಿಸ್ರಿ. ಗೊತ್ತಿಲ್ಲ, ಆ ಮಾತಿನಿಂದ ನಮ್ಗೆ ಅನಿಸ್ತು, ಅದನ್ನ ಹೇಳಿದ್ದೀನಿ ನಾನು. ಅವರ ಮಾತುಗೂ ನಾನು ನಿಮ್ಮಂಗೆ ತಿಳ್ಕೊಂಡವ. ಇವತ್ತು ಆ ಮಾತು ಯಾಕೆ ಆಡಿದ್ರು ಅಂತ ನಂಗೂ ಕೂಡ ಅರ್ಥ ಆಗಲ್ಲ. ಅವ್ರು ಹೇಳ್ಬೋದು, ನೀವು ಯಾಕೆ ಗುರಾಣಿ ಮಾಡ್ಕೊಳ್ತೀರಿ? ಈಗ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ, ಅರ್ಜುನಂತವ್ರು ಈಗ ಜಗಳ ಬಗ್ಗೆ ಏನ್ ಮಾಡ್ಬೇಕು ಮಾತಾಡಿ. ನೋಡಿ, ಹಾಗಾಗಿ ನೀವು ಕೇಳಿ ಅಧ್ಯಕ್ಷರೇ, ಅರ್ಗ ಜ್ಞಾನೇಂದ್ರ ಅವರು ಪ್ರಜ್ಞೆ ಇರ್ತಕ್ಕಂಥ ಒಬ್ಬ ಶಾಸಕರು, ನನಗೂ ಪರ್ಸನಲ್ ಆಗಿ ಇಷ್ಟ ಆಗುತ್ತೆ. ಒಂದು ಘಟನೆ ನಡೆದಿದೆ, ಕೇಳಿ ಕೇಳಿ ಜಾಸ್ತಿ ಪ್ರಜ್ಞೆ ಇದೆ ಅಂತ ಹೇಳಿ ಕೇಳಿ 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 ನಾನು ಹೇಳಿ ಪ್ಲೀಸ್. ಎತ್ತಾಳವ್ರೆ 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 ಪ್ರಜ್ಞೆ ಇದ್ದವರು ನಿಮ್ಮ ಹೆಚ್ಚು ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ರು. ಶಾಸಕರು ಬಹಳಷ್ಟು ಜನ ಇದ್ದೀವಿ, ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ರು ನನಗೆ ಇಷ್ಟ ಆಗುವಂಥವ್ರು ಪರ್ಸನಲ್ ಆಗಿ. ಬಹಳಷ್ಟು ಎಲ್ಲರೂ ಇಷ್ಟ ಆಗ್ತೀರಿ, ಅದರಲ್ಲಿ ಒಬ್ರು. ಒಂದು ಘಟನೆ ನಡೆದಿದೆ ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಪ್ರತಿಯೊಂದು ಮಾತನ್ನು ಎಲ್ಲಾ ಮಾತನ್ನು ಕೇಳಿದೆ. ಒಂದು ಘಟನೆ ನಡೆದಿದೆ, ಟ್ಯಾಕ್ಸ್ ಪೇಯರ್ ಮನಿ, ಒಂದು ಎಸ್ ಟಿ ವಿಭಾಗಕ್ಕೆ ಅದನ್ನ ನಿಗದಿ ಮಾಡಿದ್ರು. ಅಲ್ಲಿ ಆ ನಿಗದಿ ಆದಂತ ಹಣ ಅಧಿಕಾರನೋ ರಾಜಕಾರಣದಿಂದನೋ ಬೇರೆ ಕಡೆ ಹೋಗಿದೆ. ಹೋದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವನು ಸಾವನ್ನ ಹೊಂದಿದ್ದಾನೆ. ಹೋಗುವಾಗ ಅವನೇ ಏನು ಬರೆದಿಟ್ಟಿದ್ದಾನೆ. ಸೊ ಇದು ಯಾರು ಕೂಡ ಇದು ಸರಿ ಅಂತ ಹೇಳುವಂಥ ಘಟನೆ ಅಲ್ಲ, ಕರೆಕ್ಟ್ ಆಗಿದೆ ಅಂತ ಹೇಳೋ ಘಟನೆನೂ ಅಲ್ಲ. ಅದನ್ನು ವಿರೋಧ ಪಕ್ಷವಾಗಿ ಸಹಜವಾಗಿ ಇದನ್ನು ಎತ್ತಿದ್ದಾರೆ. ಈ ಎಲ್ಲ ನಡವಳಿಕೆಗಳಿಗೆ ಕಾರಣಗಳೇನು, ಇಲ್ಲಿ ಯಾರ್ಯಾರು ಕಾರಣೀಭೂತರಾಗಿದ್ದಾರೆ, ಈ ಹಣ ಎಲ್ಲೆಲ್ಲಿ ಹೋಗಿದೆ, ಹೇಗೋಗಿ ಹೋಗಿದೆ, ಟ್ಯಾಕ್ಸ್ ಪೇಯರ್ ಮನಿನ ಯಾವ ಅಭಿವೃದ್ಧಿಗೆ ಬಳಸಿದ್ವಿ ಇಲ್ಲ, ಅದು ಹೇಳ್ತಾ ಇಲ್ಲ. ಇದು ದಲಿತರ ಹಣ ಸರ್, ನಾಳೆ ಹೇಳಿ ಸರ್, ನಾನು ಏನ್ ಹೇಳ್ತೀನಿ, ಈಗ ಆಡಳಿತಾತ್ಮಕ ವೈಫಲ್ಯಗಳಿದ್ದಾವೆ, ಎಲ್ಲಿ ದುರುಪಯೋಗ ಆಗಿದೆ, ಯಾರು ಕಾರಣೀಭೂತರು. ಮಲ್ಟಿಪಲ್ ಏಜೆನ್ಸಿಸ್ ಆರ್ ಲುಕಿಂಗ್ ಇನ್ ಟು ದಿ ಮ್ಯಾಟರ್ ಸೀರಿಯಸ್ಲಿ, ರೈಟ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಫ್ರಮ್ ದಿ ಸ್ಟೇಟ್ ಗವರ್ಮೆಂಟ್. ಇಬ್ಬರು ಅನುಭವಿ ಹೋಮ್ ಮಿನಿಸ್ಟರ್ಗಳಾಗಿದ್ದವರು ಅವರೇ ಗೃಹ ಖಾತೆಗಳನ್ನು ನಡೆಸಿ ಇದೇ ಮನೆಯಲ್ಲಿ ಘಟನೆಗಳು ಬಂದಾಗ ಅವರ ನಿರ್ಧಾರಗಳನ್ನು ಬೆಂಬಲಿಸಿದ್ದಾರೆ. ಈ ಕಡೆ ಬಂದು ಅವರೇ ಅದನ್ನು ಟೀಕೆ ಮಾಡಿದ್ರೆ ಹೇಗೆ? ಆರ್ ವಿ ಡಿಮಾರಲೈಸಿಂಗ್ ಅವರ್ ಓನ್ ಪೊಲೀಸ್ ಅಥಾರಿಟೀಸ್ ಪೀಪಲ್? ಚೇರ್ ಮಿಸ್ಟೇಕ್ ಈಗ ಅದೀಗ ಮಾತಾಡಿ. ಡಿಮಾರಲೈಸಿಂಗ್ ಅಲ್ಲಿ ಮೈ ಪಾಯಿಂಟ್ ಈಸ್, ಈ ಘಟನೆ ಉಪಮುಖ್ಯಮಂತ್ರಿಗಳು ಹೇಳಿಕೆ ಡಿಮಾರಲೈಸ್ ಆಗಲ್ವಾ ಪೊಲೀಸರಾಗಾದ್ರೆ? ಏನು ಕ್ರಮ ತಗೋಬೇಕು? ಮಂತ್ರಿ ಅವರು ಮಾತಾಡಿ, ಲೆಟ್ ದೆಮ್ ಫಿನಿಶ್. ನೆವರ್ ಎಜಿಟೇಟ್, ಡೋಂಟ್ ಮಿಕ್ಸ್ ಪೊಲಿಟಿಕ್ಸ್. ಅಲ್ಲ, ಒಬ್ರು ಸಚಿವರು ಮಾತಾಡಕ್ಕೆ ನಿಮಗಿಲ್ವಾ? ಮಾತಾಡಿ, ನೀವು ಮಾಡುವಂತ ಕೆಲಸ ಮಾಡಿದ್ರ ಪೊಲೀಸರಲ್ಲಿ ಈ ಕೆಲಸ ಮಾಡೋದು ಮಾತಾಡಿ. ಹಿಂದೂ ಸಮಾಜದವ್ರು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ. ಸರಿ ಇಲ್ಲ, ಸರಿ ನೀವು ನಿಮ್ ಕೆಲಸ ಮಾಡಿದ್ರೆ ಹಿಂಗಾಗಿದೆ ಅಂತ ಹೇಳಿ ರಿವ್ಯೂ ಮಾಡಕ್ಕೆ ನಮ್ ಸರ್ಕಾರ ಸಿದ್ಧ ಇಲ್ಲ. ಸೆಪ್ಟೆಂಬರ್ ಮಾರ್ಚ್ ತನಕ ಕೇಳಕ್ಕಾಗಲಿಲ್ಲ. ನಿಮ್ ಮಾತು ಡೆಪ್ಯೂಟಿ ಲೀಡರ್ ನಿಮ್ಮ ಜನ ನಿಮ್ ಮಾತೆಲ್ಲ ಕೇಳಿದ್ರೆ ನೀವು ಮಾಡಿದ ತಪ್ಪಿಗೆ ಏನ್ ಸಂತೋಷ? ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡುವಂತ ಪರಿಸ್ಥಿತಿ ಬಂದೈತಿ. ಕೇಳಿ, ಸಮಾಜದವರಾಗಿ ಕೇಳಿ, ಸಮಾಜ ಕಲ್ಯಾಣ ಮಂತ್ರಿ ಆಗಿ ರಾಜಕೀಯ ಪಕ್ಷಗಳು ದಲಿತರಾಗಿ ಸಮಾಜ ಕಲ್ಯಾಣ ಪೊಲಿಟಿಕಲ್ ಪಾರ್ಟೀಸ್ ದಲಿತರ ಸರ್ಕಾರ ಡಿಫೆಂಡ್ ಮಾಡ್ತಿರಲ್ಲ. ಆಯ್ತು, ಮಾತಾಡಿ ನೀವು ನೋಡಿ, ನಾವು ಎಂದೂ ರಾಜಕೀಯ ಮಾಡಿಸೋರಲ್ಲ.
ನಿಮ್ಮಿಂದ ರಾಜಕೀಯ ಬೆರೆಸೋರಲ್ಲ. ಮಂತ್ರಿ ಫಿನಿಶ್ ಬೈ ಚರ್ಚೆ ಮುಗಿಸ್ಬೇಕು. ಚರ್ಚೆ ಮುಗಿಸ್ಬೇಕು ಈಗ ಇದನ್ನು. ನಿಮ್ಮ ಸಂಬಂಧ ಇವತ್ತ ಮುಖ್ಯಮಂತ್ರಿಗಳ ಚರ್ಚೆ ಮುಗಿಸ್ಬೇಕು ಈಗ. ದಲಿತರ ಜಮೀನು ಇದೆಯಲ್ಲ, ಜಮೀನು ಯಾರ್ಯಾರು ಆಯ್ತು ಈಗ ದಲಿತರ ಬಗ್ಗೆ ಎಲ್ಲ ಲ್ಯಾಂಡ್ ಕೊಟ್ಬಿಡ್ಲ PTC ಲ್ಯಾಂಡ್ ಅಂತ. ಮಂತ್ರಿ ಅವರು ಮಾತಾಡಿ ಮುಗಿಸ್ಲಿ ಅವರು. ಕನ್ವಿಕ್ಟೆಡ್, she was so committed. ಆಯ್ತು ಮಾತಾಡ್ದಲ್ಲ. ಎಲ್ಲ PTC ಲ್ಯಾಂಡ್ ತೆಗೆದು ಎಲ್ಲ ದಲಿತರದು ಒಂದು ರೆಸಲ್ಯೂಷನ್ ಮಾಡಿ ವಾಪಸ್ ಕೊಟ್ಬಿಡೋಣ ಪಾಪ. ಮಾತಾಡಿ ನಿಮ್ಗೆ ಏನ್ ಕಮಿಟ್ಮೆಂಟ್ ಇದೆ? Why don't you bring in a resolution? ಮಾನ್ಯ ಅಧ್ಯಕ್ಷರೇ, ಬೇಗ ಮುಗಿಸಿ. ಅನೇಕ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗ್ತದೆ, ನೀವು ನಿಮ್ಮ ಬದ್ಧತೆಯನ್ನು ತೋರಿಸ್ಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಬದ್ಧತೆಗಳನ್ನು ತೋರಿಸ್ಬೇಕು. ಈಗ ಅದನ್ನ ಸಮರ್ಥಿಸ್ಕೊಂಡೇನೆ ನೀವು ಕಾಳಜಿಯನ್ನ ಇಟ್ಕೊಂಡು ವಸೂಲಿ ಮಾಡಿ ಅವರೆಲ್ಲರಿಗೂ ಶಿಕ್ಷೆ ಕೊಟ್ಟು, ಅವ್ನು ನಿಮ್ಮ ಕ್ಯಾಬಿನೆಟ್ ಸಚಿವರಾಗಿರ್ಲಿ, ನಿಮ್ಮ ಇದಾಗಿರ್ಲಿ, ಈ ಕಡೆಯವರು ಯಾರು ಹಿಡ್ಕೊಂಡು ಹಾಕ್ರಿ. ಯಾರು ಈ ಕೆಲಸ ಮಾಡಬಾರ್ದು. ಒಂದ್ಸಾರಿ ಒಂದು ಒಳ್ಳೆ ಮೆಸೇಜ್ ಕಳಿಸ್ರಿ, ಅದು ಅಗತ್ಯ ಇದೆ. ಈಗ ಅದ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡಬೇಕೆ ಹೊರತು ಇದರಲ್ಲಿ ರಾಜಕಾರಣ ಹುಡುಕೋದು, ಸಮರ್ಥನೆ ಮಾಡ್ಕೊಳ್ಳೋದು, ಅದು ಮಾತಾಡಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈಗ SIT ನೀವು ಫೇರ್ ಆಗಿ ಎನ್ಕ್ವೈರಿ ಮಾಡ್ಲಿಕ್ಕೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ಲಿಕ್ಕೆ ಆಗದೆ ಇದ್ರೆ ಅದನ್ನ ವಿಡ್ರಾ ಮಾಡಿ. ಹೆಂಗಿದ್ರು CBI ಈಗ ಎನ್ಕ್ವೈರಿ ಮಾಡ್ತಾ ಇದೆ, ED ಬಂದಿದೆ, ಅವ್ರಿಗೆ ವಹಿಸ್ಕೊಟ್ಬಿಡಿ. ನೀವು ಯಾಕಂದ್ರೆ ನಿಮ್ಗೂ ಕೂಡ ಕಷ್ಟ, ನನಗೆ ಗೊತ್ತಾಗ್ತದೆ. ಒಬ್ಬ ಕ್ಯಾಬಿನೆಟ್ ಸಚಿವನ್ನ ಮತ್ತು ಇರ್ತಕ್ಕಂಥ ಒಬ್ಬ ಗೌರವಾನ್ವಿತ MLA ಇವ್ರನ್ನೆಲ್ಲ ರಕ್ಷಣೆ ಮಾಡೋದು ಬಹುಶಃ ನಿಮ್ಗೆ ಕಾಳಜಿ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಜನಾಂಗಕ್ಕೋಸ್ಕರ ನೀವು ಮಾಡಬೇಕಾದಂತದ್ದು ಇದೆ. SIT ವಿಡ್ರಾ ಮಾಡಿ, ಆ SIT ನಲ್ಲಿರುವ ನಮ್ಮ ಒಳ್ಳೆ ಪೊಲೀಸ್ ಅಧಿಕಾರಿಗಳನ್ನ ನಾಳೆ CBI ಎನ್ಕ್ವೈರಿ ಮಾಡಂಗ್ ಮಾಡಬೇಡಿ, ಇರ್ಸು ಮುರ್ಸು ಮಾಡಬೇಡಿ. ಬಹಳ ಕಷ್ಟ ಆಗ್ತದೆ. ಒಳ್ಳೆ ಅಧಿಕಾರಿಗಳನ್ನ ಡಿಮೋರಲೈಸ್ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ಅವ್ರನ್ನ ವಿಡ್ರಾ ಮಾಡಿ, ಇದನ್ನು ಫೇರ್ ಆಗಿ ಎನ್ಕ್ವೈರಿ ನಡೀಲಿ, ದಲಿತರಿಗೆ ಒಳ್ಳೇದಾಗ್ಲಿ. ಇನ್ಯಾವನು ಈ ಹಣಕ್ಕೆ ಕೈ ಹಾಕದೇ ಇದ್ದಾಗ ಆಗ್ಲಿ, ಇದೇ ಎಂಡ್ ಆಗಲಿ ಅಂತ ಹೇಳಿ ನಾನು ಹಾರೈಸಿ. ನರೇಂದ್ರ ಸ್ವಾಮಿ ಅವರು ನೆಕ್ಸ್ಟ್. ಸನ್ಮಾನ್ಯ ಅಧ್ಯಕ್ಷರೇ,